ಓಂ ನಮೋ ಭಗವತೆ ವಾಸುದೇವಾಯ. ನೀವು ವ್ಯರ್ಥವಾಗಿ ಏಕೆ ಚಿಂತಿಸುತ್ತೀರಿ? ಯಾವುದಕ್ಕೆ ನೀವು ಭಯಪಡುತ್ತೀರಿ? ಏಕೆಂದರೆ ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಇದೇ ಬದುಕಿನ ಪರಮಸತ್ಯ. ನಿಮ್ಮೆಲ್ಲರ ಪ್ರೀತಿಯ ಕೃಷ್ಣ ಸಂದೇಶ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ನಾವು ಕೋರುತ್ತೇವೆ. ನಾವು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಸಂದೇಶಗಳನ್ನು, ಭಗವದ್ಗೀತೆಯ ಅತಿ ಆಳವಾದ ಜ್ಞಾನವನ್ನು ನಿಮ್ಮ ದೈನಂದಿನ ಜೀವನಕ್ಕೆ ಅನ್ವಯವಾಗುವಂತೆ ಅತ್ಯಂತ ಸರಳವಾದ, ಸ್ಪಷ್ಟವಾದ ಮತ್ತು ಸಹಜವಾದ ಕನ್ನಡ ಭಾಷೆಯಲ್ಲಿ ವಿವರಿಸುತ್ತೇವೆ. ಶ್ರೋತೃಗಳೇ, ಶ್ರೀಮದ್ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಇವೆ. ಆ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಅಡಗಿವೆ. ಈ 700 ಶ್ಲೋಕಗಳ ಸಂಪೂರ್ಣ ಅರ್ಥವನ್ನು ಪ್ರತಿಯೊಬ್ಬರೂ ಓದಿ ಗ್ರಹಿಸಿ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟಕರವಾದ ಕೆಲಸ ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದಲೇ ನಾವು ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ಆ 700 ಶ್ಲೋಕಗಳ ಸಾರವನ್ನು ನಿಮ್ಮೆಲ್ಲರಿಗೂ ತಲುಪುವಂತೆ ಸುಲಭವಾಗಿ, ಸಂಕ್ಷಿಪ್ತವಾಗಿ ಆದರೆ ಬಹಳಷ್ಟು ವಿವರವಾಗಿ ವಿವರಿಸಲಿದ್ದೇವೆ. ಈ ಜ್ಞಾನವನ್ನು ನೀವು ತಿಳಿದುಕೊಂಡರೆ ನೀವು ಭಗವದ್ಗೀತೆಯ ನಿಜವಾದ ಅರ್ಥವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಶ್ರೀಮದ್ ಭಗವದ್ಗೀತೆಯ ಈ ಮಹತ್ವದ ವಿಚಾರಗಳನ್ನು ತಿಳಿದುಕೊಂಡು ಅವುಗಳನ್ನು ನಿಮ್ಮ ಜೀವನದಲ್ಲಿ ನಿಷ್ಠೆಯಿಂದ ಅಳವಡಿಸಿಕೊಳ್ಳುವುದು ನಿಮ್ಮ ಪಾಲಿಗೆ ಅತ್ಯಂತ ಮುಖ್ಯವಾದ ಕೆಲಸವಾಗಿದೆ. ನಾವಿಂದು ನಿಮಗೆ ಅಂತಹ ಒಂದು ಪರಮಸತ್ಯವನ್ನು ಹೇಳಲಿದ್ದೇವೆ. ಅದನ್ನು ನೀವು ಆಲಿಸಿ ಹೃತ್ಪೂರ್ವಕವಾಗಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಸಂಪೂರ್ಣ ಜೀವನವೇ ಒಂದು ಮಹತ್ತರವಾದ ಬದಲಾವಣೆಗೆ ಒಳಗಾಗುತ್ತದೆ. ಯಾರು ಈ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರಿಗೆ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಖಂಡಿತವಾಗಿ ಪರಿಹಾರ ಸಿಗುತ್ತದೆ. ಅಷ್ಟೇ ಅಲ್ಲದೆ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಪಡೆಯಲು ಬಯಸುತ್ತೀರೋ ಆ ಎಲ್ಲವನ್ನೂ ನೀವು ಖಚಿತವಾಗಿ ಸಾಧಿಸುತ್ತೀರಿ. ಆದ್ದರಿಂದಲೇ ಈ ದಿವ್ಯ ಚಿಂತನೆಗಳನ್ನು ನೀವು ಪ್ರತಿನಿತ್ಯವೂ ಸಾವಧಾನದಿಂದ, ಶಾಂತಿಯುತ ಮನಸ್ಸಿನಿಂದ ಆಲಿಸಲೇಬೇಕು. ಈ ಜ್ಞಾನವು ನಿಮ್ಮ ಸಂಪೂರ್ಣ ಜೀವನವನ್ನು ಹೊಸ ಪಥದತ್ತ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿದೆ. ನೀವು ಯಾರಾದರೂ ನನಗೆ ಸಮಯ ಇಲ್ಲ ಎಂದುಕೊಳ್ಳುವವರು ಇದ್ದರೆ ನೆನಪಿಡಿ, ಹೇಳಬೇಕಾದ ವಿಶೇಷ ವ್ಯಕ್ತಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ನಿಜಕ್ಕೂ ಸೇರುವುದಿಲ್ಲ. ಯಾರಿಗೆ ಯಾವಾಗ ಎಷ್ಟು ಮಾತನಾಡಬೇಕು ಎಂಬುದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಆಗ ಮಾತ್ರ ನಿಮ್ಮ ಜೀವನವು ಒಂದು ಅರ್ಥಪೂರ್ಣವಾದ ಪಥವನ್ನು ಹಿಡಿಯುತ್ತದೆ. ಏಕಾಂತ ಮತ್ತು ಸ್ವಾತಂತ್ರ್ಯ, ದಿ ಪಾತ್ ಆಫ್ ಸಾಲಿಟ್ಯೂಡ್ ಆ್ಯಂಡ್ ಇಂಡಿಪೆಂಡೆನ್ಸ್. ಶ್ರೋತೃಗಳೇ, ಜೀವನದ ಕೆಲವು ಮಾರ್ಗಗಳಲ್ಲಿ ನಾವು ಒಬ್ಬಂಟಿಯಾಗಿ ನಡೆಯಬೇಕಾಗುತ್ತದೆ. ನಿಮ್ಮೊಂದಿಗೆ ಹೆಜ್ಜೆ ಹಾಕಲು ಕುಟುಂಬವಾಗಲಿ, ಗೆಳೆಯರಾಗಲಿ ಅಥವಾ ಜೊತೆಗಾರರಾಗಲಿ ಯಾರೂ ಇರುವುದಿಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಿ. ನಿಮ್ಮೊಂದಿಗೆ ಸಾಗುವುದು ಕೇವಲ ನೀವೊಬ್ಬರೇ ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಅಚಲವಾದ ಧೈರ್ಯ ಮಾತ್ರ. ಈ ಏಕಾಂತವು ನಿಮ್ಮ ಶಕ್ತಿಯನ್ನು ಅಳೆಯುತ್ತದೆ, ನಿಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ. ಈ ಕಲಿಯುಗದಲ್ಲಿ ಇನ್ನೊಬ್ಬರ ಒಳಿತಿಗಾಗಿ ನೀವು ಯಾವುದೇ ರೀತಿಯ ಸಲಹೆಯನ್ನು ನೀಡಲು ಹೋಗಬೇಡಿ ಎಂದು ಶ್ರೀಕೃಷ್ಣ ಪರಮಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಏಕೆಂದರೆ ನೀವು ಅವರಿಗೆ ಎಷ್ಟೇ ಉತ್ತಮವಾದ ಸಲಹೆ ಕೊಟ್ಟರೂ ಅದು ಅವರಿಗೆ ಸತ್ಯವಾಗಿ ತೋರುವುದಿಲ್ಲ. ಬದಲಿಗೆ ಅದು ಅವರಿಗೆ ಮುಳ್ಳಿನಂತೆ ಚುಚ್ಚಲು ಪ್ರಾರಂಭವಾಗುತ್ತದೆ. ಇದರ ಪರಿಣಾಮವಾಗಿ ಅವರು ನಿಮ್ಮ ಮಾತುಗಳನ್ನು ಕೇಳಿದ ನಂತರ ನಿಮ್ಮಿಂದ ದೂರ ಸರಿಯುತ್ತಾರೆ. ಅವರು ಆ ಸತ್ಯವನ್ನು ಗ್ರಹಿಸುವ ಬದಲು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಏಕೆ ಗೊತ್ತೇ? ಏಕೆಂದರೆ ಸತ್ಯವು ಯಾವಾಗಲೂ ಅಹಿತಕರವಾದ, ಕಹಿಯಾದ ಅನುಭವವನ್ನು ನೀಡುತ್ತದೆ. ಹಾಗಾಗಿ ನೀವು ಅವರ ಒಳ್ಳೆಯದಕ್ಕಾಗಿಯೇ ಸಲಹೆ ನೀಡುತ್ತಿದ್ದರೂ ಅವರು ಅದನ್ನು ಸ್ವೀಕರಿಸಲು ಕೇಳಲು ಸಿದ್ಧರಿರುವುದಿಲ್ಲ. ಆದ್ದರಿಂದ ನೀವು ಅವರಿಗೆ ಸಲಹೆಯನ್ನು ನೀಡಬೇಕೆಂದರೆ ಅವರು ನಿಮ್ಮನ್ನು ಕೇಳಿದಾಗ ಮಾತ್ರ ನೀಡಿ. ಕೇಳದಿದ್ದರೆ ಸುಮ್ಮನಿರುವುದೇ ಶ್ರೇಯಸ್ಕರ. ಇಂದಿನ ಕಾಲದಲ್ಲಿ ಜನರು ಯಾವುದು ಸತ್ಯ, ಯಾವುದು ಸರಿಯಾದ ಮಾರ್ಗ ಮತ್ತು ಯಾವುದು ತಪ್ಪು ಎಂಬುದನ್ನು ವಿವೇಚನೆಯಿಂದ ನೋಡಲು ಪ್ರಯತ್ನಿಸುವುದಿಲ್ಲ. ಅವರಿಗೆ ಯಾವ ವಿಷಯವು ಮನಸ್ಸಿಗೆ ಸಂತೋಷ ಕೊಡುತ್ತದೆಯೋ, ಯಾವ ಕಾರ್ಯವು ತಾತ್ಕಾಲಿಕ ಆನಂದವನ್ನು ನೀಡುತ್ತದೆಯೋ ಅದನ್ನೇ ಅವರು ಸರಿಯೆಂದು ಪರಿಗಣಿಸುತ್ತಾರೆ. ಹಾಗಾಗಿ ಅವರ ಮನಸ್ಸಿಗೆ ಬಂದಿದ್ದನ್ನು ಅವರು ಮಾಡಲಿ. ಆಗ ಮಾತ್ರ ಅವರಿಗೆ ಜೀವನದಲ್ಲಿ ಎಡವುತ್ತಾರೆ, ಸೋಲನ್ನು ಅನುಭವಿಸುತ್ತಾರೆ. ಆಗ ಮಾತ್ರ ಅವರಿಗೆ ಸರಿ ಯಾವುದು, ತಪ್ಪು ಯಾವುದು ಎಂದು ತಿಳಿಯುತ್ತದೆ. ಅವರ ಬಗ್ಗೆ ವ್ಯರ್ಥವಾಗಿ ನೀವು ಚಿಂತಿಸುತ್ತಾ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದಾದರೂ ಏಕೆ? ಅವರ ಜೀವನದ ಪಥವು ತಾನಾಗಿಯೇ ಅವರಿಗೆ ಸೂಕ್ತ ಪಾಠವನ್ನು ಕಲಿಸುತ್ತದೆ. ಇನ್ನೊಬ್ಬರ ಜೀವನದ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳಿಗೆ ನೀವು ಜವಾಬ್ದಾರರಾಗಿರುವುದಿಲ್ಲ. ಆದರೆ ನಿಮ್ಮ ಸ್ವಂತ ಜೀವನದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳಿಗೆ ಕೇವಲ ನೀವೊಬ್ಬರೇ ಜವಾಬ್ದಾರರಾಗಿರುತ್ತೀರಿ ಎಂಬುದನ್ನು ಮರೆಯಬೇಡಿ. ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಬದಲಾಯಿಸಿಕೊಳ್ಳಲು ಸಮಯವು ದೊರೆಯುತ್ತದೆ. ಆದರೆ ಕಳೆದ ಸಮಯವನ್ನು ಬದಲಾಯಿಸಲು ಪುನಃ ಜೀವನವು ಸಿಗುವುದಿಲ್ಲ. ಹಾಗಾಗಿ ವರ್ತಮಾನದಲ್ಲಿ ಜೀವಿಸಿ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳಿ. ಕರ್ಮ ಮತ್ತು ವಿಧಿ, ಕರ್ಮ ಅಂಡ್ ಡೆಸ್ಟಿನಿ. ಮನುಷ್ಯನು ಯಾವಾಗಲೂ ತನ್ನ ಅದೃಷ್ಟವನ್ನು ತಾನೇ ನಿಯಂತ್ರಿಸುವವನಾಗಿರುತ್ತಾನೆ. ತನ್ನ ಕರ್ಮವು ವಿಧಿಗಿಂತ, ಅಂದರೆ ಅದೃಷ್ಟಕ್ಕಿಂತ ಎಷ್ಟೋ ಪಟ್ಟು ಶ್ರೇಷ್ಠವಾದುದು ಮತ್ತು ಆ ಕರ್ಮವು ತನ್ನ ಕೈಯಲ್ಲಿಯೇ ಇದೆ ಎಂದು ತಿಳಿದಿದ್ದರೂ ಅವನು ತನ್ನ ಕರ್ಮವನ್ನು ಬಿಟ್ಟು ವಿಧಿಯನ್ನು, ಅದೃಷ್ಟವನ್ನು ಶಪಿಸುತ್ತಾನೆ. ಈ ಜ್ಞಾನದ ಕೊರತೆಯಿಂದಲೇ ಮನುಷ್ಯನು ದುಃಖಿ ಆಗಿರುತ್ತಾನೆ. ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಅಥವಾ ನಿಮ್ಮನ್ನು ಟೀಕಿಸಿದಾಗ ನೀವು ಯಾವುದೇ ಕಾರಣಕ್ಕೂ ಅಸಮಾಧಾನಗೊಳ್ಳಬೇಡಿ. ಏಕೆಂದರೆ ಆ ಜನರು ನಿಮಗೆ ಪ್ರಾಮುಖ್ಯತೆಯನ್ನು ನೀಡಲು, ನಿಮ್ಮ ಬಗ್ಗೆ ಗಮನ ಸೆಳೆಯಲು ಅವರಿಗೆ ಬೇರೆ ಯಾವುದೇ ಮಾರ್ಗವೂ ತಿಳಿದಿರುವುದಿಲ್ಲ.
ಟೀಕೆಯು ನಿಮ್ಮ ಶಕ್ತಿಯನ್ನು ಸಾರುವ ಪರೋಕ್ಷ ಮಾರ್ಗವಾಗಿರುತ್ತದೆ. ಭಗವಾನ್ ಶ್ರೀಕೃಷ್ಣನು ತಾನೇ ಸೃಷ್ಟಿಯ ಒಡೆಯನಾಗಿದ್ದರೂ, ತಾನೇ ಪರಮಾತ್ಮನಾಗಿದ್ದರೂ, ಆತನು ಸಹ ಧರ್ಮದ ನಿಯಮಗಳಿಂದ, ಕರ್ಮದ ಕಟ್ಟುಪಾಡುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನನ್ನ ಪ್ರೀತಿಪಾತ್ರಳು ರಾಧೆಯಾಗಿದ್ದಳು. ಅವಳು ನನ್ನನ್ನು ಪರಮ ಪ್ರೀತಿಯಿಂದ ಪ್ರೀತಿಸಿದ್ದಳು. ಆದರೂ ನಾನು ರುಕ್ಮಿಣಿಯನ್ನು ವರಿಸಬೇಕಾಯಿತು ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಾನೆ. ಇದು ಕರ್ಮ ಮತ್ತು ಧರ್ಮ ನಿಯಮಗಳ ಶಕ್ತಿ. ಶ್ರೋತೃಗಳೇ, ನೆನಪಿಡಿ, ಕರ್ಮದ ಗಣಿತವು ಬಹಳ ಸರಳವಾದ ಮತ್ತು ನೇರವಾದ ಸಿದ್ಧಾಂತವನ್ನು ಹೊಂದಿದೆ. ನೀವು ಒಳ್ಳೆಯ ಕಾರ್ಯವನ್ನು ಮಾಡಿದರೆ ನಿಮಗೆ ಒಳ್ಳೆಯದೇ ಆಗದೆ. ನೀವು ಕೆಟ್ಟ ಕಾರ್ಯವನ್ನು ಮಾಡಿದರೆ ನಿಮಗೆ ಕೆಟ್ಟದ್ದೇ ಆಗುತ್ತದೆ. ಇಲ್ಲಿ ಯಾವುದೇ ರೀತಿಯ ವಿನಾಯಿತಿಗಳು ಇರುವುದಿಲ್ಲ. ಮನುಷ್ಯನು ತನ್ನ ಸುತ್ತಮುತ್ತಲಿನ ಎಲ್ಲವನ್ನೂ ಬದಲಾಯಿಸುತ್ತಾನೆ, ತನ್ನ ಮನೆಯನ್ನು, ಸಂಬಂಧಗಳನ್ನು, ಸ್ನೇಹಿತರನ್ನು. ಆದರೂ ಅವನು ನಿರಂತರವಾಗಿ ದುಃಖಿತನಾಗಿರುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ಅವನು ಹೊರಗಿನ ಪ್ರಪಂಚವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ, ಆದರೆ ತನ್ನನ್ನು ತಾನೇ ಬದಲಾಯಿಸಿಕೊಳ್ಳುವುದಿಲ್ಲ. ನೀವು ಜೀವನದಲ್ಲಿ ಏನೇ ಆಗಲಿ, ನಿಮಗೆ ಸಿಗುವ ಪ್ರತಿಯೊಂದು ಸಂಗತಿಯು ಯಾವುದೋ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಅದು ನಿಮ್ಮನ್ನು ಏನನ್ನಾದರೂ ಸಾಧಿಸುವಂತೆ ಮಾಡುತ್ತದೆ ಅಥವಾ ಏನನ್ನಾದರೂ ಕಲಿಸುತ್ತದೆ. ಹಾಗಾಗಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲೂ ಒಂದು ದೈವಿಕ ಉದ್ದೇಶವಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಸಂಬಂಧಗಳ ವಿವೇಕ, ದಿ ವಿಸ್ಡಮ್ ಆಫ್ ರಿಲೇಶನ್ಶಿಪ್ಸ್. ಯಾರು ವ್ಯಕ್ತಿಯಿಂದ ವ್ಯಕ್ತಿಗೆ ತಮ್ಮ ಸ್ವಭಾವವನ್ನು ಬದಲಾಯಿಸುತ್ತಾರೋ ಅಂತಹವರನ್ನು ನೀವು ಎಂದಿಗೂ ನಂಬಲು ಹೋಗಬೇಡಿ. ಅಂತಹವರ ಮೇಲೆ ನಂಬಿಕೆ ಇಡುವುದು ನಿಮ್ಮ ಜೀವನಕ್ಕೆ ಹಾನಿಕರ. ಯಾವ ವ್ಯಕ್ತಿಯ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆಯೋ, ಯಾರು ಮಾತನಾಡುವಾಗಲೂ, ತಮ್ಮ ಕೆಲಸವನ್ನು ಮಾಡುವಾಗಲೂ ನಿಷ್ಕಲ್ಮಶವಾಗಿ ಶಾಂತರಾಗಿರುತ್ತಾರೋ ಅವರೇ ಸತ್ಯವನ್ನು ಸಾಧಿಸಿದವರು ಎಂಬುದನ್ನು ಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಅವರೇ ದುಃಖ ಮತ್ತು ಸಂಕಟಗಳಿಂದ ಶಾಶ್ವತವಾಗಿ ಮುಕ್ತರಾದವರು. ಒಬ್ಬ ವಿವೇಕಿಯಾದ ವ್ಯಕ್ತಿಯು ಸಂಬಂಧಗಳನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಆತನು ಆ ಸಂಬಂಧಗಳನ್ನು ನಿರ್ಲಕ್ಷಿಸುತ್ತಿದ್ದಾನೆ ಎಂದು ಭಾವಿಸಬೇಡಿ. ಆತನ ಆತ್ಮಗೌರವಕ್ಕೆ ಎಲ್ಲೋ ಒಂದು ಕಡೆ ತೀವ್ರವಾದ ಧಕ್ಕೆಯಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮಗೌರವಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಸಂಬಂಧಗಳ ವಿಷಯದಲ್ಲಿ ಗೇಲಿ ಮಾಡಲು ಕೇವಲ 1 ನಿಮಿಷದಷ್ಟು ಕಡಿಮೆ ಸಮಯ ಸಾಕು. ಆದರೆ ನಮ್ಮ ಜೀವನವು ಸಂಬಂಧಗಳಿಂದಲೇ ಸೌಂದರ್ಯಮಯವಾಗಿ ಶೃಂಗಾರಗೊಂಡಿದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ನಮಗೆ ದೊರೆತಿರುವ ಈ ಮಾನವ ಜನ್ಮವನ್ನು ಪಡೆದರೂ ಯಾರು ಶ್ರೀ ರಾಧಾಕೃಷ್ಣರ ನಾಮಸ್ಮರಣೆಯನ್ನು ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಯು ಮೂರ್ಖನಾದವನು. ಏಕೆಂದರೆ ಜೀವನವನ್ನು ಪಡೆದ ನಂತರವೂ ಯಾರು ಮೋಕ್ಷದ ಏಣಿಯನ್ನು ಏರಲು ಪ್ರಯತ್ನಿಸುವುದಿಲ್ಲವೋ ಅವರು ನಿಜಕ್ಕೂ ದಡ್ಡರು. ಬಾಳಿನಲ್ಲಿ ತಾಯಿ ಮತ್ತು ತಂದೆ ಮಾತ್ರ ಇರುವಂತಹ ವ್ಯಕ್ತಿಗಳು. ಅವರು ನಮ್ಮ ಮಕ್ಕಳು ನಮಗಿಂತ ಹೆಚ್ಚು ಯಶಸ್ಸನ್ನು ಸಾಧಿಸಲಿ ಎಂದು ಬಯಸುತ್ತಾರೆ. ಅವರ ಪ್ರೀತಿ ಮತ್ತು ಹಾರೈಕೆ ಯಾವುದೇ ಸ್ವಾರ್ಥವನ್ನು ಹೊಂದಿರುವುದಿಲ್ಲ. ಆಯುಧಗಳು ಕೇವಲ ದೇಹಕ್ಕೆ ಮಾತ್ರ ಗಾಯವನ್ನು ಮಾಡುತ್ತವೆ, ಆದರೆ ಮಾತುಗಳು ನಮ್ಮ ಆತ್ಮಕ್ಕೂ ಗಾಯವನ್ನು ಮಾಡುತ್ತವೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಒಮ್ಮೆ ನುಡಿದ ಮಾತುಗಳಿಂದ ಆದ ಗಾಯಗಳು, ಅದರ ಕಹಿ ಅನುಭವವು ಎಂದಿಗೂ ವಾಸಿಯಾಗುವುದಿಲ್ಲ. ನೀವು ಯಾರಿಗಾದರೂ ಒಮ್ಮೆ ಮಾತ್ರ ಕ್ಷಮೆಯನ್ನು ನೀಡಿದರೆ ನೀವು ನಿಜಕ್ಕೂ ಬುದ್ಧಿವಂತ ವ್ಯಕ್ತಿ. ನೀವು ಅದೇ ವ್ಯಕ್ತಿಗೆ ಮತ್ತೊಮ್ಮೆ ಕ್ಷಮಿಸಿದರೆ ನೀವು ತುಂಬಾ ಮೃದು ಹೃದಯದವರು, ದಯಾಪರರು. ಆದರೆ ನೀವು 3ನೇ ಬಾರಿಗೂ ಆ ವ್ಯಕ್ತಿಗೆ ಕ್ಷಮಿಸಿದರೆ ನೀವು ಜಗತ್ತಿನ ಅತಿದೊಡ್ಡ ಮೂರ್ಖ ಎಂದು ಕೃಷ್ಣನು ಹೇಳುತ್ತಾನೆ. ಏಕೆಂದರೆ ಅಂತಹ ವ್ಯಕ್ತಿಯು ಬದಲಾಗುವುದಿಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಸಮಯ, ಶ್ರಮ ಮತ್ತು ಶರಣಾಗತಿ. ಟೈಮ್, ಎಫರ್ಟ್ ಆ್ಯಂಡ್ ಸರೆಂಡರ್. ಸಮಯವು ಮನುಷ್ಯನು ಮಾಡಿದ ಹಾದಿಯನ್ನು ಅನುಸರಿಸುವುದಿಲ್ಲ. ಬದಲಿಗೆ ಮನುಷ್ಯನು ತಾನು ತೋರಿಸಿದ ಹಾದಿಯನ್ನು ಅನುಸರಿಸಬೇಕಾಗುತ್ತದೆ. ಇದೇ ಅವನ ನಿಯತಿ, ಇದೇ ಅವನ ಕರ್ತವ್ಯ. ಫಲಿತಾಂಶದ ಆಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟು ಕೇವಲ ಕರ್ತವ್ಯವನ್ನು ನಿರ್ವಹಿಸುವ ಮನುಷ್ಯ ಮಾತ್ರ ತನ್ನ ಜೀವನವನ್ನು ಯಶಸ್ವಿಗೊಳಿಸಿಕೊಳ್ಳುತ್ತಾನೆ. ಕೇವಲ ಕೆಲಸ ಮಾಡುವ ಮನುಷ್ಯ ಮಾತ್ರ ಯಶಸ್ಸನ್ನು ಕಾಣುತ್ತಾನೆ. ಜೀವನದಲ್ಲಿ ಅಂತಹ ಒಬ್ಬ ವ್ಯಕ್ತಿ ಇರುವುದು ಬಹಳ ಮುಖ್ಯ. ಯಾರ ಮುಂದೆ ನೀವು ನಿಮ್ಮ ಹೃದಯದ ಸ್ಥಿತಿಯನ್ನು ಪದಗಳ ಮೂಲಕ ವ್ಯಕ್ತಪಡಿಸಬೇಕಾದ ಅವಶ್ಯಕತೆ ಇರುವುದಿಲ್ಲವೋ ಅಂದರೆ ಮೌನದಲ್ಲೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು. ನಿಮ್ಮ ಮೌನವನ್ನು ಆಲಿಸಬೇಕು. ಯಶಸ್ವಿಯಾಗಲು ನೀವು ನಿಮ್ಮ ಕಠಿಣ ಪರಿಶ್ರಮದಲ್ಲಿ ನಂಬಿಕೆಯನ್ನು ಇಡಬೇಕು. ಏಕೆಂದರೆ ಅದೃಷ್ಟವನ್ನು ಕೇವಲ ಜೂಜಾಟದಲ್ಲಿ ಮಾತ್ರ ಪರೀಕ್ಷಿಸಲಾಗುತ್ತದೆ. ಇದು ಶ್ರೀಕೃಷ್ಣ ಪರಮಾತ್ಮನ ವಾಣಿ. ತಪ್ಪನ್ನು ಮಾಡುವುದು ಪ್ರಕೃತಿಯ ಒಂದು ಭಾಗ, ಮಾನವ ಸಹಜ ಗುಣ. ಅದನ್ನು ತಪ್ಪು ಎಂದು ಒಪ್ಪಿಕೊಳ್ಳುವುದು ನಮ್ಮ ಸಂಸ್ಕೃತಿ, ನಮ್ಮ ಹಿರಿಮೆ. ಮತ್ತು ಅದನ್ನು ತಿದ್ದಿಕೊಂಡು ಮುಂದುವರಿಯುವುದು ಪ್ರಗತಿ, ನಿಜವಾದ ವಿಕಾಸ. ಕೇವಲ ನೀರನ್ನು ಬಳಸಿ ಸ್ನಾನ ಮಾಡುವವನು ಕೇವಲ ತನ್ನ ಬಟ್ಟೆಗಳನ್ನು ಮಾತ್ರ ಬದಲಾಯಿಸಿಕೊಳ್ಳಲು ಸಾಧ್ಯ. ಆದರೆ ಯಾರು ತಮ್ಮ ಬೆವರಿನಿಂದ ಸ್ನಾನ ಮಾಡುತ್ತಾರೋ ಅವರು ಇಡೀ ಇತಿಹಾಸವನ್ನೇ ಬದಲಾಯಿಸಲು ಶಕ್ತರಾಗುತ್ತಾರೆ. ಇಂತಹ ಮಹಾನ್ ವ್ಯಕ್ತಿಗಳೇ ಲೋಕಕ್ಕೆ ಮಾದರಿಯಾಗುತ್ತಾರೆ. ಆತ್ಮಗೌರವ ಮತ್ತು ಸ್ವನಿಯಂತ್ರಣ, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಕಂಟ್ರೋಲ್. ಯಾರಾದರೂ ನಿಮ್ಮನ್ನು ಒಬ್ಬ ಕೆಳಮಟ್ಟದ ವ್ಯಕ್ತಿ ಎಂದು ಪರಿಗಣಿಸಲು ಪ್ರಾರಂಭಿಸುವಷ್ಟು ನೀವು ಯಾರ ಮುಂದೆಯೂ ತಲೆಬಾಗಲು ಹೋಗಬೇಡಿ. ಬೆಳಗಿನ ಸಮಯದಲ್ಲಿನ ಅತಿಯಾದ ನಿದ್ರೆಯು ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸುವ ಸಂಕಲ್ಪವನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತದೆ. ಹಾಗಾಗಿ ತನ್ನ ಗುರಿಯನ್ನು ಸಾಧಿಸುವವನು ಎಂದಿಗೂ ಹೆಚ್ಚು ಹೊತ್ತು ಮಲಗಬಾರದು. ಜಾಗೃತ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕು. ಯಾರ ಹೃದಯವು ಧರ್ಮದಿಂದ ತುಂಬಿರುತ್ತದೆಯೋ, ಸದಾಚಾರದಿಂದ ಕೂಡಿದೆಯೋ ಅದು ಯಾವಾಗಲೂ ಧರ್ಮದ ಹಾದಿಯನ್ನೇ ಅನುಸರಿಸಲು ಸಲಹೆಯನ್ನು ನೀಡುತ್ತದೆ. ಹಾಗೆಯೇ
ಯಾರ ಹೃದಯವು ಅಧರ್ಮದಿಂದ ದುಷ್ಟತನದಿಂದ ತುಂಬಿರುತ್ತದೆಯೋ ಅದು ಯಾವಾಗಲೂ ಅಧರ್ಮದ ಸಲಹೆಯನ್ನೇ ನೀಡುತ್ತದೆ. ಯಾರು ನಿಜವಾಗಿಯೂ ತಮ್ಮನ್ನು ತಾವೇ ಪ್ರೀತಿಸುತ್ತಾರೋ ಅಂತಹ ವ್ಯಕ್ತಿಯು ಇನ್ನೊಬ್ಬರಿಗೆ ನೋವು ನೀಡಲು, ದುಃಖವನ್ನು ಉಂಟುಮಾಡಲು ಎಂದಿಗೂ ಸಾಧ್ಯವಿಲ್ಲ. ಒಂದು ದೀಪವು ತನ್ನ ಸ್ವಂತ ಬೆಳಕನ್ನು ಕಡಿತಗೊಳಿಸದೆ ಸಾವಿರಾರು ಇತರ ದೀಪಗಳನ್ನು ಉರಿಸುವರೆ, ಅದೇ ರೀತಿ ಸಂತೋಷವನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಂಡರೆ ನಮ್ಮ ಸಂತೋಷವು ಎಂದಿಗೂ ಕಡಿಮೆಯಾಗುವುದಿಲ್ಲ, ಬದಲಿಗೆ ಹೆಚ್ಚಾಗುತ್ತದೆ. ಕೆಟ್ಟದನ್ನು ನೋಡುವುದು ಮತ್ತು ಕೆಟ್ಟದ್ದನ್ನು ಆಲಿಸುವುದು, ಈ ಎರಡೂ ಕಾರ್ಯಗಳು ಕೆಟ್ಟತನದ ಪ್ರಾರಂಭದ ಸೂಚಕಗಳು. ನೀವು ಎಲ್ಲಿ ಗೌರವಿಸಲ್ಪಡುತ್ತೀರೋ ಅಲ್ಲಿಗೆ ಎಂದಿಗೂ ಹೋಗಬೇಡಿ. ಇಲ್ಲದಿದ್ದರೆ ನೀವು ದುರ್ಬಲರು ಮತ್ತು ಮೂರ್ಖರು ಎಂದು ಜನರು ಭಾವಿಸುತ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಬೇರೆಯವರಿಗಾಗಿ ಬದುಕಲು ಒಂದು ಕಾರಣವನ್ನು ಕಂಡುಕೊಳ್ಳಬೇಡಿ. ನಾನು ಕೇವಲ ನಿಮಗಾಗಿ ಮಾತ್ರ ಬದುಕುತ್ತೇನೆ ಎಂದು ಯಾರಿಗೂ ಹೇಳಬೇಡಿ. ನಿಮ್ಮ ಜೀವನಕ್ಕೆ ಬದುಕುವ ಕಾರಣ ಕೇವಲ ನೀವು ಮತ್ತು ನಿಮ್ಮದೇ ಆದ ಸಂತೋಷವಾಗಿರಬೇಕು. ನೀವು ಬೇರೆಯವರಿಗಾಗಿ ಜೀವಿಸಲು ಪ್ರಾರಂಭಿಸಿದಾಗ ಆಗ ನಿಮ್ಮ ಸಂತೋಷ, ನಿಮ್ಮ ದುಃಖ ಮತ್ತು ನಿಮ್ಮ ಎಲ್ಲವೂ ಆ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗುತ್ತದೆ. ಒಂದು ವಿಷಯವನ್ನು ನೀವು ಸದಾ ನೆನಪಿಡಬೇಕು: ಒಬ್ಬ ವ್ಯಕ್ತಿಯು ತನಗಿಂತ ಬೇರೆಯವರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ ಕೊನೆಯಲ್ಲಿ ಅವನಿಗೆ ನೋವು ಮತ್ತು ನಿರಾಶೆ ಹೊರತುಪಡಿಸಿ ಬೇರೇನೂ ಸಿಗುವುದಿಲ್ಲ. ಇದು ಲೋಕದ ಕಠಿಣವಾದ ಸತ್ಯ. ಲೋಕದ ಸ್ವರೂಪ, ದಿ ನೇಚರ್ ಆಫ್ ದ ವರ್ಲ್ಡ್. ಈ ಲೋಕವು ಬಹಳ ವಿಚಿತ್ರವಾದದ್ದು, ಬಹಳ ಅನಿಶ್ಚಿತವಾದದ್ದು. ಇಲ್ಲಿ ಜನರು ಬಹಳ ಬೇಗ ಬದಲಾಗುತ್ತಾರೆ. ನಿಮ್ಮ ಅತ್ಯುತ್ತಮ ಸ್ನೇಹಿತನೇ ಯಾವಾಗ ನಿಮ್ಮ ಶತ್ರು ಆಗುತ್ತಾನೆ ಎಂದು ನಿಮಗೆ ತಿಳಿಯುವುದೇ ಇಲ್ಲ. ಅವರು ಮುಂದಿನ ಕ್ಷಣದಲ್ಲಿ ನಿಮ್ಮೊಂದಿಗೆ ಇರುತ್ತಾರೋ ಇಲ್ಲವೋ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರ. ಇಲ್ಲಿ ಜನರ ಪ್ರತಿಜ್ಞೆಗಳು ಮತ್ತು ವಾಗ್ದಾನಗಳನ್ನು ಎಂದಿಗೂ ನಂಬಲು ಸಾಧ್ಯವಿಲ್ಲ. ನೀವು ಯಾರನ್ನು ಜೀವನ ಪೂರ್ತಿ ನಿಮ್ಮೊಂದಿಗೆ ಇರುತ್ತಾರೆ ಎಂದು ಭಾವಿಸುತ್ತೀರೋ ಅಂತಹವರು ಸಹ ಯಾವುದೇ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ದೂರ ಹೋಗಬಹುದು. ನಿಮ್ಮ ಎಲ್ಲಾ ಸುಖ ದುಃಖಗಳಲ್ಲಿ, ಪ್ರತಿ ಕಷ್ಟಗಳಲ್ಲಿ ಅವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಕೆಟ್ಟ ಸಮಯ ಬಂದಾಗ ನೀವು ಒಬ್ಬಂಟಿಯಾಗಿಯೇ ಉಳಿಯುತ್ತೀರಿ. ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ನೀವೇ ಸಹಿಸಿಕೊಳ್ಳಬೇಕಾಗುತ್ತದೆ. ಈ ಜಗತ್ತಿನಲ್ಲಿ ಜನರು ತಾವು ನಿಮ್ಮವರು ಎಂದು ಹೇಳುವುದು ಕೇವಲ ಆ ನಿರ್ದಿಷ್ಟ ಸಮಯದವರೆಗೂ ಮಾತ್ರ ಸತ್ಯವಾಗಿರುತ್ತದೆ. ಸಮಯ ಬಂದಾಗ ಅವರ ವಾಸ್ತವತೆ, ಅವರ ನಿಜವಾದ ಮುಖ ನಿಮಗೆ ತಿಳಿಯುತ್ತದೆ. ಆಗ ನಿಮಗೆ ತಿಳಿಯುವುದು ಏನೆಂದರೆ ಇಲ್ಲಿ ನೀವು ಹೊರತುಪಡಿಸಿ ಬೇರೆ ಯಾರೂ ನಿಮ್ಮವರಲ್ಲ. ಹಾಗಾಗಿ ಜೀವನದಲ್ಲಿ ನಿಮ್ಮ ಬದುಕಿಗೆ ಬೇರೆಯವರನ್ನು ಕಾರಣವನ್ನಾಗಿ ಮಾಡಿಕೊಳ್ಳಬೇಡಿ. ಮತ್ತು ಈ ವ್ಯಕ್ತಿಯು ನನ್ನ ದುಃಖದಲ್ಲಿ ನನಗೆ ಸಹಾಯ ಮಾಡುತ್ತಾನೆ ಎಂಬ ತಪ್ಪು ಕಲ್ಪನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ನೆನಪಿಡಿ, ಕಷ್ಟದ ಸಮಯದಲ್ಲಿ ನೀವು ನಿಮ್ಮನ್ನು ನೀವೇ ರಕ್ಷಿಸಿಕೊಳ್ಳಬೇಕು. ನಿಮ್ಮ ತೊಂದರೆಗಳಿಂದ ನೀವು ಹೊರಬರಬೇಕು. ಈ ಜಗತ್ತಿನಲ್ಲಿ ನೀವು ಒಂದು ಕ್ಷಣದಲ್ಲಿ ಕೋಟಿಗಳಿಗೆ ಒಡೆಯರಾಗುತ್ತೀರಿ ಮತ್ತು ಮುಂದಿನ ಕ್ಷಣದಲ್ಲಿ ನೀವು ಬಡವರು ಆಗುತ್ತೀರಿ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಸಂಪತ್ತು ಅನಿಶ್ಚಿತ. ಸತ್ಯ ಮತ್ತು ಕ್ಷಮೆ, ಟ್ರೂತ್ ಆ್ಯಂಡ್ ಫರ್ಗಿವ್ನೆಸ್. ತಪ್ಪಾದ ವ್ಯಕ್ತಿಯು ಎಷ್ಟೇ ಸಿಹಿಯಾಗಿ ಮಾತನಾಡಿದರೂ ಅದು ನಿಮಗೆ ಕಾಯಿಲೆಗುತ್ತದೆ. ಆದರೆ ಸತ್ಯ ಹೇಳುವ ವ್ಯಕ್ತಿಯು ಎಷ್ಟೇ ಕಹಿಯಾಗಿ ಮಾತನಾಡಿದರೂ ಅದು ಒಂದು ದಿನ ನಿಮ್ಮ ಜೀವನದ ಪ್ರತಿ ಅಂಶದಲ್ಲೂ ನಿಮಗೆ ಔಷಧಿಯಾಗುತ್ತದೆ. ಜೀವನದ ಮಹಾಭಾರತವನ್ನು ಗೆಲ್ಲಲು ನೀವು ಪ್ರತಿದಿನವೂ ನೀವೇ ಅರ್ಜುನ ಮತ್ತು ನೀವೇ ಕೃಷ್ಣ ಆಗಬೇಕು. ಅಂದರೆ ನೀವು ನಿಮ್ಮ ಸ್ವಂತ ಸಾರಥಿಯಾಗಿ ಹೋರಾಡಬೇಕು. ನೀವು ದೇವರಿಂದ ಯಾವುದನ್ನಾದರೂ ಕೇಳಿದಾಗ ಅದು ಸಿಗದೆ ಹೋದಾಗ ನೀವು ಅವನ ಮೇಲೆ ಕೋಪಗೊಳ್ಳಬೇಡಿ. ಏಕೆಂದರೆ ದೇವರು ನಿಮಗೆ ಇಷ್ಟವಾದದ್ದನ್ನು ಕೊಡುವುದಿಲ್ಲ. ಬದಲಿಗೆ ದೇವರು ನಿಮಗೆ ಯಾವುದು ಒಳ್ಳೆಯದೋ ಅದನ್ನೇ ಮಾತ್ರ ಕೊಡುತ್ತಾನೆ. ನೀವು ಯಾವುದನ್ನು ಸಾವು ಎಂದು ಭಾವಿಸುತ್ತೀರೋ ಅದು ವಾಸ್ತವವಾಗಿ ಒಂದು ಹೊಸ ಜೀವನದ ಪ್ರಾರಂಭವಾಗಿದೆ. ಪ್ರೀತಿಯು ಯಾವಾಗಲೂ ಕ್ಷಮೆಯನ್ನು ಕೇಳಲು ಇಷ್ಟಪಡುತ್ತದೆ ಮತ್ತು ಅಹಂಕಾರವು ಯಾವಾಗಲೂ ಮತ್ತೊಬ್ಬರು ಬಂದು ಕ್ಷಮೆ ಕೇಳುವುದನ್ನು ಆಲಿಸಲು ಇಷ್ಟಪಡುತ್ತದೆ. ಈ ವ್ಯತ್ಯಾಸವನ್ನು ನಾವು ತಿಳಿದಿರಬೇಕು. ಯಾರು ತೊಂದರೆ ಕೊಡುವ ಆಲೋಚನೆಗಳಿಂದ, ಅಂದರೆ ಮಾನಸಿಕ ಅಶಾಂತಿಯಿಂದ ಸಂಪೂರ್ಣವಾಗಿ ಮುಕ್ತರಾಗಿರುತ್ತಾರೋ ಅಂತಹವರು ಖಂಡಿತವಾಗಿಯೂ ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಸ್ಥಾನಮಾನವನ್ನು ನೋಡಿ ತಲೆಬಾಗುವುದು ಹೇಡಿತನದ ಸಂಕೇತ. ಜೀವನದ ದೊಡ್ಡ ತಪ್ಪು ಎಂದರೆ ನಾವು ಮಾಡಿದ ಯಾವ ತಪ್ಪಿನಿಂದಲೂ ಏನನ್ನೂ ಕಲಿಯಲು ಸಾಧ್ಯವಾಗುವುದಿಲ್ಲವೋ ಅದೇ. ನಿಮ್ಮ ಮಾತನ್ನು ಎಷ್ಟು ಸಿಹಿಯಾಗಿ ಇಟ್ಟುಕೊಳ್ಳಿ ಎಂದರೆ ನೀವು ಎಂದಾದರೂ ಅದನ್ನು ಹಿಂತೆಗೆದುಕೊಳ್ಳಬೇಕಾದರೆ ಅದು ನಿಮಗೆ ಕಹಿಯಾಗಿ ಭಾಸವಾಗಬಾರದು. ವೈಯಕ್ತಿಕ ಸಾಮರ್ಥ್ಯ ಮತ್ತು ನಂಬಿಕೆ, ಪರ್ಸನಲ್ ಸ್ಟ್ರೆಂಗ್ತ್ ಆ್ಯಂಡ್ ಟ್ರಸ್ಟ್. ನಿಮ್ಮಲ್ಲಿ ಸ್ವಲ್ಪವಾದರೂ ಆತ್ಮಗೌರವ ಇರುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ನಿಮಗೆ ಹತ್ತಿರುವ ಕಡೆಯೂ ಸಹ ಜನರು ನಿಮ್ಮನ್ನು ಹತ್ತಿಕ್ಕಲು, ಕೆಳಗೆ ತೋರಿಸಲು ಪ್ರಯತ್ನಿಸುತ್ತಾರೆ. ಸಮಸ್ಯೆಗಳು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಜನರು ಕೇವಲ ಧೈರ್ಯವನ್ನು ಕಳೆದುಕೊಳ್ಳುತ್ತಾರೆ. ಈ ಮನಸ್ಥಿತಿಯಿಂದ ಹೊರಬನ್ನಿ. ನೀವು ಈಜಲು ಕಲಿಯಬೇಕೆಂದರೆ ನೀವು ನೀರಿಗೆ ಇಳಿಯಲೇಬೇಕು. ಹಾಗೆಯೇ ದಡದಲ್ಲಿ ಕುಳಿತು ಯಾರೂ ನುರಿತ ಈಜುಗಾರರಾಗುವುದಿಲ್ಲ. ಸಂಬಂಧವನ್ನು ಅಳುತ್ತಾ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ. ಮತ್ತು ಕಷ್ಟದ ಸಮಯದಲ್ಲಿಯೂ ಅಖಂಡವಾಗಿ ಉಳಿದಿರುವ ಸಂಬಂಧಕ್ಕಿಂತ ಶ್ರೇಷ್ಠವಾದ ಸಂಬಂಧ ಮತ್ತೊಂದಿಲ್ಲ. ಮನುಷ್ಯನು ದುಃಖಿಯಾಗಲು ಕಾರಣ ಏನೆಂದರೆ ಅವನು ದೇವರಲ್ಲಿ ನಂಬಿಕೆ ಇಡದಿರುವುದಲ್ಲ, ಬದಲಿಗೆ ದೇವರು ತನ್ನನ್ನು ನಂಬಿದ್ದಾನೆ ಎಂದು ಅವನು ನಂಬದಿರುವುದು. ನೀವು ಚಿಕ್ಕ ಸೌಕರ್ಯವನ್ನು, ಚಿಕ್ಕ ಸಂತೋಷವನ್ನು ಬಿಟ್ಟುಕೊಡುವುದರಿಂದ ಒಂದು ದೊಡ್ಡ ಸುಖವನ್ನು ನೋಡಲು ಸಾಧ್ಯವಾದರೆ ಒಬ್ಬ ಬುದ್ಧಿವಂತ ವ್ಯಕ್ತಿಯು ಚಿಕ್ಕ ಸೌಕರ್ಯವನ್ನು ತ್ಯಜಿಸಿ ದೊಡ್ಡ ಸಂತೋಷವನ್ನು ಖಂಡಿತವಾಗಿ ಪಡೆಯಬೇಕು. ಜ್ಞಾನ ಮತ್ತು ಅಭ್ಯಾಸ, ನಾಲೆಜ್ ಆ್ಯಂಡ್ ಪ್ರಾಕ್ಟೀಸ್.
ನಾನು ಈ ಜೀವನದಲ್ಲಿ ಎಂದಿಗೂ ಯಾರಿಗೂ ಸಂತೋಷವನ್ನು ಕಸಿದುಕೊಳ್ಳುವುದಿಲ್ಲ. ದುಃಖದಿಂದ ನಾನು ಎಂದಿಗೂ ಕೋಪಗೊಳ್ಳುವುದಿಲ್ಲ ಅಥವಾ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ನಾನು ಭರವಸೆ ನೀಡುತ್ತೇನೆ. ಅತಿಯಾದ ನಿರೀಕ್ಷೆಗಳಿಂದ ಜೀವನದ ಅರ್ಧದಷ್ಟು ದುಃಖಗಳು ಹುಟ್ಟುತ್ತವೆ. ಈ ನಿರೀಕ್ಷೆಗಳನ್ನು ನೀವು ಸಂಪೂರ್ಣವಾಗಿ ತ್ಯಜಿಸಿ ನೋಡಿ. ಆಗ ಜೀವನದಲ್ಲಿ ನಿಮಗೆ ಕೇವಲ ಸಂತೋಷ ಮಾತ್ರ ಸಿಗುತ್ತದೆ. ನೀವು ಎಷ್ಟೇ ಉತ್ತಮವಾದ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ನಿಮ್ಮನ್ನು ನಿಜವಾಗಿ ಹೊಗಳುವುದು ಕೇವಲ ಸ್ಮಶಾನದಲ್ಲಿ ಮಾತ್ರ. ಭಾವನೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನಿಮ್ಮವರೇ. ಯಾರು ಭಾವನೆಗಳಾಚೆ ಇರುತ್ತಾರೋ ಅವರು ಅಪರಿಚಿತರು. ದೂರವಿದ್ದರೂ ಯಾರು ಹತ್ತಿರವಿರುತ್ತಾರೋ ಅವರು ನಿಮ್ಮವರು. ಹತ್ತಿರವಿದ್ದರೂ ಯಾರು ದೂರ ಇರುತ್ತಾರೋ ಅವರು ಹೊರಗಿನವರು. ಸಂಸಾರದ ಸಹಕಾರದಲ್ಲಿ ಸಂತೋಷವು ದುಃಖದೊಂದಿಗೆ ಬೆರೆತುಕೊಂಡಂತೆ ಕಾಣುತ್ತದೆ. ಆದರೆ ಪ್ರಪಂಚದಿಂದ ಬೇರ್ಪಡುವ ಮೂಲಕ ನಾವು ಸುಖ ದುಃಖದಿಂದ ಮುರಿಯದ ಶಾಶ್ವತವಾದ ಆನಂದವನ್ನು ಪಡೆಯುತ್ತೇವೆ. ಒಳ್ಳೆಯ ಕಣ್ಣು ಎಂದರೆ ಅದು ಕೇವಲ ತನ್ನದೇ ಆದ ಲೋಪದೋಷಗಳನ್ನು ಮತ್ತು ಇತರರ ಗುಣಗಳನ್ನು ಮಾತ್ರ ಹುಡುಕುವ ಕಣ್ಣು. ಯಾರು ಎಂದಿಗೂ ಯಾವುದೇ ಬಿಕ್ಕಟ್ಟನ್ನು ಎದುರಿಸಿಲ್ಲವೋ ಅಂತಹವರು ತಮ್ಮದೇ ಆದ ಸಾಮರ್ಥ್ಯವನ್ನು ಎಂದಿಗೂ ಅರಿತುಕೊಳ್ಳುವುದಿಲ್ಲ. ಶರಣಾಗತಿ ಮತ್ತು ಸತ್ಯದ ಅರಿವು, ಸರೆಂಡರ್ ಅಂಡ್ ರಿಯಲೈಸೇಷನ್ ಆಫ್ ಟ್ರುತ್. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಶರಣಾಗತಿ ಮಾಡುವವರೆಗೆ ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಶರಣಾಗತಿಯು ದೊಡ್ಡ ಶಕ್ತಿ. ನಾವು ಹಿಂದಿನ ಜನ್ಮದಲ್ಲಿ ಸಂಬಂಧ ಹೊಂದಿರುವಂತಹ ಆತ್ಮಗಳೊಂದಿಗೆ ಮಾತ್ರ ನಾವು ಸಂಪರ್ಕವನ್ನು ಹೊಂದುತ್ತೇವೆ. ಇಲ್ಲದಿದ್ದರೆ ಈ ಜಗತ್ತಿನ ಜನಸಮೂಹದಲ್ಲಿ ಯಾರು ಯಾರಿಗೆ ಸಂಬಂಧಿಸಿದ್ದಾರೋ ಯಾರಿಗಾದರೂ ಗೊತ್ತೇ? ಚಿಂತಿಸುವುದರಲ್ಲೇ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ಆಸ್ತಿಯನ್ನು ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳಲು ಬಳಸುವುದು ಉತ್ತಮ. ತಿಳಿದುಕೊಡುವ ಶಕ್ತಿಯೇ ವಿವೇಕ. ಅದು ಸತ್ಯವನ್ನು ಸುಳ್ಳಿನಿಂದ ಬೇರ್ಪಡಿಸುತ್ತದೆ. ಆ ಜ್ಞಾನದ ಹೆಸರು ಏನು ಗೊತ್ತೇ? ನಡೆಯಬೇಕಾದುದು ನಡೆಯುತ್ತದೆ ಮತ್ತು ನಡೆಯಬಾರದು ಎಂದಿರುವ ಸಂಗತಿ ಎಂದಿಗೂ ನಡೆಯುವುದಿಲ್ಲ. ಈ ನಿರ್ಧಾರವನ್ನು ಯಾರು ತಮ್ಮ ಮನಸ್ಸಿನಲ್ಲಿ ಹೊಂದಿರುತ್ತಾರೋ ಅವರು ಎಂದಿಗೂ ಚಿಂತೆಗಳಿಂದ ತೊಂದರೆಗೊಳಗಾಗುವುದಿಲ್ಲ. ನಾವು ಆಲಸ್ಯ ಸ್ವಭಾವವನ್ನು ತ್ಯಜಿಸಬೇಕು. ನಾವು ಕೆಲವು ಕೆಲಸಗಳನ್ನು ನಂತರ ಮಾಡೋಣ ಎಂದು ಮುಂದೂಡಿದಾಗ ಆ ಮುಂದೂಡಲ್ಪಟ್ಟ ಕೆಲಸವನ್ನು ನಾವು ಎಂದಿಗೂ ಮಾಡಲು ಸಾಧ್ಯವಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ತನಗೆ ಯಾವುದು ಸರಿಯಾದ ಮಾರ್ಗ, ಯಾವುದು ಕೆಟ್ಟದ್ದನ್ನು ಮಾಡಬಹುದು ಎಂಬುದು ಚೆನ್ನಾಗಿ ತಿಳಿದಿರುತ್ತದೆ. ಆದರೂ ತನ್ನ ಆಲಸ್ಯದ ಕಾರಣದಿಂದಾಗಿ ಅವನು ಆ ಒಳ್ಳೆಯ ಫಲಿತಾಂಶಗಳನ್ನು ನೀಡುವ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ. ನಮಗೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು. ಪ್ರತಿಯೊಬ್ಬರಿಗೂ ತಮ್ಮ ಆರೋಗ್ಯವನ್ನು ಹೇಗೆ ಉತ್ತಮವಾಗಿ ಇಟ್ಟುಕೊಳ್ಳಬೇಕು ಎಂಬ ಅರಿವು ಇರುತ್ತದೆ. ಆದರೂ ಜನರು ಯಾವಾಗಲೂ ಈ ಮುಖ್ಯವಾದ ವಿಷಯವನ್ನು ಮುಂದೂಡುತ್ತಲೇ ಇರುತ್ತಾರೆ. ಮನಸ್ಸಿನ ಚಪಲತೆ ಮತ್ತು ನಿಯಂತ್ರಣ, ದ ಫಿಕಲ್ನೆಸ್ ಆಫ್ ಮೈಂಡ್ ಅಂಡ್ ಕಂಟ್ರೋಲ್. ಕೆಲವು ಜನರು 4 ದಿನಗಳ ಕಾಲ ವ್ಯಾಯಾಮ ಮಾಡುತ್ತಾರೆ, ಯೋಗ ಮಾಡುತ್ತಾರೆ. ಆದರೆ ನಂತರ ಅವರಿಗೆ ಇಷ್ಟವಾಗದಿದ್ದರೆ ಅದನ್ನು ಬಿಟ್ಟು ಬಿಡುತ್ತಾರೆ. ಏಕೆಂದರೆ ಮನಸ್ಸು ಆ ರೀತಿಯೇ ಇರುತ್ತದೆ. ನಾವು ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳದ ಹೊರತು ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ನಾವು ಹೆಚ್ಚು ವಿಶ್ರಾಂತಿ ಮತ್ತು ಸೌಕರ್ಯವನ್ನು ಕೊಟ್ಟರೆ ನಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ನಮ್ಮ ಮನಸ್ಸಿನ ಆಜ್ಞೆಗಳನ್ನು ಪಾಲಿಸುವುದನ್ನು ನಿಲ್ಲಿಸಬೇಕು. ನಮಗೆ ಯಾವುದು ಸರಿಯೋ, ಯಾವುದು ಧರ್ಮಕ್ಕೆ ಅನುಗುಣವಾಗಿದೆಯೋ ಅದನ್ನೇ ನಾವು ಮಾಡಬೇಕು. ಇಲ್ಲದಿದ್ದರೆ ಮನಸ್ಸು ನಿಮ್ಮ ಸ್ವಭಾವವನ್ನು ಆ ರೀತಿಯಲ್ಲಿ ರೂಪಿಸುತ್ತದೆ. ಚಿಕ್ಕ ಕೆಲಸಕ್ಕೂ ಸಹ ನೀವು ಅದನ್ನು ನಂತರ ಮಾಡು ಎಂದು ಹೇಳುವಂತೆ ಮಾಡುತ್ತದೆ. ಅನೇಕ ಜನರು ಬಹಳಷ್ಟು ಪ್ರತಿಭೆಯನ್ನು ಹೊಂದಿರುತ್ತಾರೆ. ಅವರ ಪ್ರತಿಭೆಯ ಆಧಾರದ ಮೇಲೆ ಅವರಿಗೆ ಸಾಕಷ್ಟು ಕೆಲಸಗಳು ಸಿಗುತ್ತವೆ. ಆದರೆ ಅವರು ತುಂಬಾ ಸೋಮಾರಿಗಳಾಗಿರುತ್ತಾರೆ. ಅವರು ಎಂದಿಗೂ ಯಾವುದೇ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುವುದಿಲ್ಲ ಮತ್ತು ತಮ್ಮ ಎಲ್ಲಾ ಕೆಲಸಗಳನ್ನು ಮುಂದೂಡುತ್ತಲೇ ಇರುತ್ತಾರೆ. ಇದರಿಂದಾಗಿ ಕ್ರಮೇಣ ಜನರು ಅವರಿಗೆ ಕೆಲಸ ನೀಡುವುದನ್ನೇ ನಿಲ್ಲಿಸುತ್ತಾರೆ. ಹಾಗಾಗಿ ಯಾರಾದರೂ ಹೇಳಿದ್ದನ್ನು ಕೇವಲ ಅರ್ಥ ಮಾಡಿಕೊಂಡರೆ ಅಥವಾ ಕಲಿತರೆ ಮಾತ್ರ ಸಾಲದು. ನಾವು ಅದನ್ನು ನಿಯಮಿತವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ನೀವು ಏನು ತಿಳಿದಿದ್ದೀರಿ ಎಂಬುದು ಹೆಚ್ಚು ಮುಖ್ಯವಲ್ಲ, ಆದರೆ ನಿಮ್ಮ ಕಾರ್ಯಗಳನ್ನು ನೀವು ಹೇಗೆ ನಿಷ್ಠೆಯಿಂದ ನಿರ್ವಹಿಸುತ್ತೀರಿ ಎಂಬುದು ಹೆಚ್ಚು ಮುಖ್ಯವಾದ ಸಂಗತಿಯಾಗಿದೆ. ಶುದ್ಧತೆ ಮತ್ತು ಸ್ವಯಂ ಮೌಲ್ಯ, ಪ್ಯೂರಿಟಿ ಅಂಡ್ ಸೆಲ್ಫ್ ವರ್ತ್. ಸಾಗರವನ್ನು ದಾಟಲು ದೋಣಿಯು ಏಕೈಕ ಸಾಧನವಾಗಿರುವಂತೆ, ಅದೇ ರೀತಿ ಸ್ವರ್ಗಕ್ಕೆ ತಲುಪಲು ಸತ್ಯವೇ ಏಕೈಕ ಏಣಿಯಾಗಿದೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ತನ್ನೊಳಗಿನ ಲೋಪದೋಷಗಳನ್ನು ನಿಧಾನವಾಗಿ ತೆಗೆದುಹಾಕುತ್ತಾನೆ. ಹೇಗೆಂದರೆ ಒಬ್ಬ ಅಕ್ಕಸಾಲಿಗನು ಬೆಳ್ಳಿಯ ಕಲ್ಮಶಗಳನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದು ಶುದ್ಧೀಕರಿಸುತ್ತಾನೋ, ಅದೇ ಪ್ರಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸುತ್ತಾನೋ, ಅದೇ ರೀತಿ ನಾವು ನಮ್ಮ ಮನಸ್ಸನ್ನು ಶುದ್ಧೀಕರಿಸಬೇಕು. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ಒಪ್ಪದಿದ್ದರೆ ನೀವು ಅವರಿಗೆ ಬೇಸರಗೊಳ್ಳಬೇಡಿ, ಏಕೆಂದರೆ ಅವರು ನಿಮ್ಮ ನಿಜವಾದ ಮೌಲ್ಯವನ್ನು ನಿಜಕ್ಕೂ ತಿಳಿದಿರುವುದಿಲ್ಲ.
ನೀವು ನಿಮ್ಮ ಮನಸ್ಸಿನ ಆಲೋಚನಾ ವಿಧಾನವನ್ನು ಬದಲಾಯಿಸಿಕೊಳ್ಳಿ. ಖಂಡಿತವಾಗಿಯೂ ಈ ಚಿಂತನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ದೇವರಲ್ಲಿ ಒಂದು ಮಗುವಿನಂತೆ ನಂಬಿಕೆ ಇಡಿ. ನೀವು ಆ ಮಗುವನ್ನು ಗಾಳಿಯಲ್ಲಿ ಮೇಲಕ್ಕೆ ಎಸೆದಾಗ ಅದು ಭಯಪಡದೆ ನಗುತ್ತದೆ. ಏಕೆಂದರೆ ತಂದೆ ತನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ ಎಂದು ಆ ಮಗುವಿಗೆ ತಿಳಿದಿರುತ್ತದೆ. ದೇಹ ಮತ್ತು ಅಹಂ, ಬಾಡಿ ಅಂಡ್ ಈಗೋ, ದುರ್ಬಲರು ನೀವಲ್ಲ. ನಿಮ್ಮ ಸಮಯ ಮಾತ್ರ ದುರ್ಬಲವಾಗಿದೆ ಮತ್ತು ಸಮಯವು ಎಲ್ಲರಿಗೂ ಬದಲಾಗುತ್ತದೆ. ನೀವು ಕೇವಲ ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಹೋಗಿ. ಆರೋಗ್ಯವು ಶ್ರೇಷ್ಠವಾದ ಉಡುಗೊರೆ, ಸದ್ಗುಣಗಳು ಅತಿದೊಡ್ಡ ಆಸ್ತಿ ಮತ್ತು ನಿಷ್ಠೆ ಅತ್ಯುತ್ತಮ ಸಂಬಂಧ. ಬಿರುಗಾಳಿಯು ಸಮುದ್ರದಲ್ಲಿ ಸಾಗುವ ದೋಣಿಯನ್ನು ದಾರಿ ತಪ್ಪಿಸುವಂತೆ ಮನುಷ್ಯನ ಆಸೆಗಳು ಮತ್ತು ಚಪಲ ಬುದ್ಧಿಯೂ ಸಹ ಅವನನ್ನು ತಪ್ಪಾದ ಹಾದಿಗೆ ಕರೆದೊಯ್ಯುತ್ತವೆ. ದೇವರು ನೀಡಿದ ನಿರ್ಧಾರದ ಬಗ್ಗೆ ಎಂದಿಗೂ ಅನುಮಾನ ಪಡಬೇಡಿ. ನಿಮಗೆ ಶಿಕ್ಷೆ ಆಗುತ್ತಿದ್ದರೆ ಖಂಡಿತವಾಗಿಯೂ ನಿನ್ನ ಯಾವುದೋ ತಪ್ಪು ನಡೆದಿರುತ್ತದೆ. ಈ ದೇಹವು ನಿಮ್ಮದಲ್ಲ. ನೀವು ಸಹ ಈ ದೇಹಕ್ಕೆ ಸೇರಿದವರಲ್ಲ. ಈ ದೇಹವು ಅಗ್ನಿ, ನೀರು, ಗಾಳಿ, ಭೂಮಿ ಮತ್ತು ಆಕಾಶ ಎಂಬ 5 ಅಂಶಗಳಿಂದ ಮಾಡಲ್ಪಟ್ಟಿದೆ. ಅಂತಿಮವಾಗಿ ಇವೆಲ್ಲವುಗಳಲ್ಲಿ ವಿಲೀನವಾಗಬೇಕು. ಆದರೆ ಆತ್ಮವು ಶಾಶ್ವತವಾಗಿದೆ, ಸ್ಥಿರವಾಗಿದೆ. ಯಾರಿಗಾದರೂ ಮೋಸ ಮಾಡುವುದು ಒಂದು ರೀತಿಯ ಸಾಲ. ಅದನ್ನು ನೀವು ಖಚಿತವಾಗಿ ಒಂದು ದಿನ ಬೇರೆಯವರ ಕೈಯಿಂದ ಮರಳಿ ಪಡೆಯುತ್ತೀರಿ. ನಿಮ್ಮ ಅಹಂಕಾರವು ಜೀವನದಲ್ಲಿ ಅಗತ್ಯ, ಆದರೆ ಅದು ಅಧಿಕಾರ. ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ಗೌರವದ ವಿಷಯ ಬಂದಾಗ ಮಾತ್ರ ಅಗತ್ಯ. ಪ್ರತಿಯೊಬ್ಬರಿಗೂ ನೀವು ಸೇವೆ ಮಾಡಿ, ಆದರೆ ಯಾರಿಂದಲೂ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಏಕೆಂದರೆ ಸೇವೆಯ ನಿಜವಾದ ಮೌಲ್ಯವನ್ನು ಮನುಷ್ಯರು ನೀಡಲು ಸಾಧ್ಯವಿಲ್ಲ, ಕೇವಲ ದೇವರು ಮಾತ್ರ ನೀಡಲು ಸಾಧ್ಯ. ನೀವು ಯಾರನ್ನಾದರೂ ನಂಬಬೇಕಾಗಿದ್ದರೆ ಅವರ ಮಾತುಗಳ ಮೇಲೆ ಅಲ್ಲ, ಅವರ ಕಾರ್ಯಗಳ ಮೇಲೆ ಗಮನ ಕೊಡಿ. ಬದುಕು, ಸಾವು ಮತ್ತು ಏಕಾಂಗಿ ಪಥ, ಲೈಫ್, ಡೆತ್ ಆ್ಯಂಡ್ ದ ಲೋನ್ ಪಾತ್. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ನನ್ನನ್ನು ನಿಜವಾಗಿ ಅರಿತುಕೊಳ್ಳುತ್ತಾರೋ ಅಂತಹ ವ್ಯಕ್ತಿಯು ಹುಟ್ಟು ಮತ್ತು ಸಾವಿನ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಪ್ರತಿಯೊಬ್ಬರಿಗೂ ಅವರ ಹೃದಯದಲ್ಲಿ ಎಷ್ಟು ಸ್ಥಳವನ್ನು ನೀಡುತ್ತಾರೆಯೋ ನೀವು ಅಷ್ಟೇ ಸ್ಥಳವನ್ನು ಕೊಡಿ. ಇಲ್ಲದಿದ್ದರೆ ನೀವು ನೀವಾಗಿಯೇ ಇರುವುದಿಲ್ಲ, ಅಥವಾ ಅವರು ನಿಮ್ಮನ್ನು ಈ ಜಗತ್ತಿನಲ್ಲಿ ಅಳುವಂತೆ ಮಾಡುತ್ತಾರೆ. ಈ ಜಗತ್ತಿನಲ್ಲಿ ಯಾರಿಗೂ ಯಾರ ಬಗ್ಗೆಯೂ ನಿಜವಾದ ಸಹಾನುಭೂತಿ ಇರುವುದಿಲ್ಲ. ಶವವನ್ನು ಸ್ಮಶಾನದಲ್ಲಿ ಇಟ್ಟ ನಂತರವೂ ನಾವು ಇನ್ನು ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಕೇಳುತ್ತೇವೆ. ಕಷ್ಟದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಒಂಟಿಯಾಗುತ್ತಾನೆ, ಆದರೆ ಕಷ್ಟಗಳಿಂದಾಗಿ ಅದೇ ವ್ಯಕ್ತಿಯು ಹೆಚ್ಚು ಬಲಶಾಲಿಯಾಗುತ್ತಾನೆ. ಸಂಬಂಧಗಳಲ್ಲಿ ನಿಯಮಿತವಾದ ದೂರಗಳು ಸಂಬಂಧವನ್ನು ಬೆಸೆಯುತ್ತವೆ ಮತ್ತು ಅನಿಯಮಿತವಾದ ದೂರಗಳು ಸಂಬಂಧಗಳನ್ನು ಮುರಿದು ಬಿಡುತ್ತವೆ. ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆಬಾಳುವ ಸಂಗತಿ ಎಂದರೆ ನಿಮ್ಮ ವರ್ತಮಾನದ ಸಮಯ. ಒಮ್ಮೆ ಅದು ಕೈಬಿಟ್ಟು ಹೋದರೆ ಅದನ್ನು ನೀವು ಜಗತ್ತಿನ ಎಲ್ಲಾ ಸಂಪತ್ತನ್ನು ಕೊಟ್ಟರೂ ಖರೀದಿಸಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಅದೃಷ್ಟಕ್ಕಿಂತ ಹೆಚ್ಚು ಏನನ್ನೂ ಯಾರಿಗೂ ಸಿಕ್ಕಿಲ್ಲ ಮತ್ತು ಸಮಯಕ್ಕಿಂತ ಮುಂಚೆಯೂ ಯಾರಿಗೂ ಏನೂ ಸಿಕ್ಕಿಲ್ಲ. ನೀವು ಪ್ರತಿಯೊಬ್ಬರನ್ನು ಭೇಟಿಯಾಗಿ ಹೀಗೆ ವರ್ತಿಸಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಸಹ ಅದನ್ನು ಯಾರೂ ನಂಬದಂತೆ ಇರಬೇಕು. ಮನಸ್ಸಿನ ಶಾಂತಿ ಮತ್ತು ಅಹಂಕಾರ, ಪೀಸ್ ಆಫ್ ಮೈಂಡ್ ಅಂಡ್ ಈಗೋ. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಯಾರು ತಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುತ್ತಾರೋ ಅವರಿಗಿಂತ ಶ್ರೀಮಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ದೊಡ್ಡದಾಗಿ ಮಾತನಾಡುವವರು ಕೇವಲ ಮಾತಿನಲ್ಲಿಯೇ ಉಳಿಯುತ್ತಾರೆ, ಮತ್ತು ಯಾರು ಸಣ್ಣದಾಗಿ ನಗುತ್ತಾರೋ ಅವರು ಬಹಳಷ್ಟನ್ನು ಮಾತನಾಡುತ್ತಾರೆ. ಯಾರಿಗಾದರೂ ಏನನ್ನಾದರೂ ಕೊಟ್ಟ ಬಗ್ಗೆ ನೀವು ಹೆಮ್ಮೆಪಡಬೇಡಿ. ಬಹುಶಃ ನೀವು ಏನು ಕೊಡುತ್ತೀರೋ ಅದು ನಿಮ್ಮ ಹಿಂದಿನ ಜನ್ಮದ ಒಂದು ಋಣವನ್ನು ತೀರಿಸುವಂತಹ ಕೆಲಸವಾಗಿರಬಹುದು. ದುಃಖಗಳು ಮತ್ತು ತೊಂದರೆಗಳು ವ್ಯಕ್ತಿಯನ್ನು ತೊಂದರೆಗೊಳಿಸಲು ಬರುವುದಿಲ್ಲ, ಬದಲಿಗೆ ಅವನ ಸಾಮರ್ಥ್ಯ ಮತ್ತು ಅವನ ಆತ್ಮವಿಶ್ವಾಸವನ್ನು ಪರೀಕ್ಷಿಸಲು ಬರುತ್ತವೆ. ಅತ್ಯಂತ ದೊಡ್ಡ ಪ್ರೇರಣೆಯ ಮೂಲವೆಂದರೆ ನಿಮ್ಮದೇ ಆದ ಆಲೋಚನೆಗಳು. ಹಾಗಾಗಿ ದೊಡ್ಡದಾಗಿ ಯೋಚಿಸಿ ಮತ್ತು ಗೆಲ್ಲಲು ನಿಮ್ಮನ್ನು ನೀವೇ ಪ್ರೇರೇಪಿಸಿಕೊಳ್ಳಿ. ಸಮಯ ಬಂದಾಗ ಎಲ್ಲರಿಗೂ ಎಲ್ಲವೂ ಸಿಗುತ್ತದೆ. ಸಮಯಕ್ಕಿಂತ ಮುಂಚೆ ಬಯಸಿದ ಆಸೆಗಳು ದುಃಖಗಳಿಗೆ ಕಾರಣವಾಗುತ್ತವೆ. ಗೌಪ್ಯತೆ ಮತ್ತು ಸ್ವಂತಿಕೆ, ಸೀಕ್ರೆಸಿ ಅಂಡ್ ಆಥೆಂಟಿಸಿಟಿ. ಕರ್ಮವೇ ನಿಮ್ಮ ಗುರುತು. ಇಲ್ಲದಿದ್ದರೆ ಒಂದೇ ಹೆಸರಿನ ಸಾವಿರಾರು ಜನರು ಇಲ್ಲಿ ಇರುತ್ತಾರೆ. ಕೃಷ್ಣನು ಹೇಳುತ್ತಾನೆ, ನಿಮ್ಮ ಮನಸ್ಸು ಎಂದಿಗೂ ಚಿಕ್ಕದು ಮಾಡಿಕೊಳ್ಳಬೇಡಿ. ನಿಮ್ಮವರೇ ಬೆನ್ನು ತಿರುಗಿಸಿದಾಗ ನಾನು ನಿಮಗೆ ಆಸರೆಯಾಗಿ ನಿಲ್ಲುತ್ತೇನೆ. ನಿಮ್ಮ ಮನಸ್ಸಿನ ಆಳವಾದ ರಹಸ್ಯಗಳು ಮತ್ತು ನಿಮ್ಮ ದೌರ್ಬಲ್ಯಗಳನ್ನು ಎಂದಿಗೂ ಬೇರೆಯವರಿಗೆ ಹೇಳಬೇಡಿ. ನೀವು ನಿಮ್ಮ ಆಂತರಿಕ ದೌರ್ಬಲ್ಯಗಳನ್ನು ಇತರರಿಗೆ ಹೇಳಿದಾಗ ಅವರು ಆ ದೌರ್ಬಲ್ಯಗಳ ಲಾಭವನ್ನು ಪಡೆಯುತ್ತಾರೆ. ನಿಮ್ಮ ರಹಸ್ಯಗಳನ್ನು ನೀವು ಮತ್ತೊಬ್ಬರಿಗೆ ಹೇಳಿದರೆ ನಿಮ್ಮ ಎಲ್ಲಾ ಪರಿಚಯಸ್ಥರಿಗೂ ಈ ವಿಷಯ ತಿಳಿಯುತ್ತದೆ ಎಂದು ನೀವು ತಿಳಿದುಕೊಳ್ಳಿ. ನೀವು ಒಬ್ಬರಿಗೆ ಮಾತ್ರ ಹೇಳುತ್ತೀರಿ, ಇದು ನನ್ನ ರಹಸ್ಯ, ಯಾರಿಗೂ ಹೇಳಬೇಡಿ ಎಂದು. ಆದರೂ ಅವರು ಅನ್ನು ಇತರರಿಗೆ ಹೇಳುತ್ತಾರೆ. ನಂತರ ಅವರು ಮತ್ತೊಬ್ಬರಿಗೆ ಹೇಳುವಂತೆ ಪ್ರತಿಜ್ಞೆ ತೆಗೆದುಕೊಳ್ಳುತ್ತಾರೆ, ಆದರೆ ಮೂರನೇ ವ್ಯಕ್ತಿಗೆ ಹೇಳುತ್ತಾರೆ. ಈ ರೀತಿ ನಿಮ್ಮ ರಹಸ್ಯವು ಎಲ್ಲರಿಗೂ ತಿಳಿದು ಹೋಗುತ್ತದೆ. ಕೇವಲ ಸಮಯ ಮಾತ್ರ ಒಂದು ಮಾಂತ್ರಿಕನಂತೆ. ಅದು ಒಂದು ದಿನ ಜನರ ನಿಜವಾದ ಗುರುತನ್ನು ನಮಗೆ ತಿಳಿಸುತ್ತದೆ. ನೀವು ನಿಮ್ಮ ನಿಜವಾದ ಸಂಗಾತಿ ಎಂದು ಪರಿಗಣಿಸುವ ವ್ಯಕ್ತಿಯೇ ನಿಮ್ಮ ಮುಂದೆ ಬೇರೆ ರೀತಿಯಾಗಿ ಕಾಣುತ್ತಾನೆ, ಮತ್ತು ಅವರ ನಿಜವಾದ ಮುಖವು ನಿಮ್ಮ ಮುಂದೆ ಬಂದಾಗ ಇದು ಹೇಗೆ ಸಾಧ್ಯ?
ಈ ವ್ಯಕ್ತಿ ನನಗೆ ಹೀಗೆ ಮಾಡಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ ಎಂದು ನಿಮಗೆ ಆಶ್ಚರ್ಯವಾಗುತ್ತದೆ. ವಾಸ್ತವವಾಗಿ ಆ ವ್ಯಕ್ತಿಯು ಮೊದಲಿನಿಂದಲೂ ಹಾಗೆಯೇ ಇದ್ದನು. ನೀವು ಅವರನ್ನು ತಮಾಷೆಗಾಗಿ ಇಷ್ಟಪಡುತ್ತಿದ್ದ ಪ್ರೀತಿಯು ಆ ವ್ಯಕ್ತಿಯ ನಿಜವಾದ ಮುಖವನ್ನು ನೋಡು ನಿಮಗೆ ಬಿಡಲಿಲ್ಲ. ಆದ್ದರಿಂದ ನಿಮ್ಮ ಆಂತರಿಕ ದೌರ್ಬಲ್ಯಗಳು, ದುಃಖಗಳು ಮತ್ತು ರಹಸ್ಯಗಳನ್ನು ಕೇವಲ ನಿಮ್ಮಲ್ಲಿ ಮಾತ್ರ ಇಟ್ಟುಕೊಳ್ಳಿ. ಅವುಗಳನ್ನು ಎಂದಿಗೂ ಬೇರೆಯವರಿಗೆ ಹೇಳಬೇಡಿ. ಆಂತರಿಕ ಶಾಂತಿ ಮತ್ತು ಅವಲಂಬನೆ, ಇನ್ನರ್ ಪೀಸ್ ಅಂಡ್ ಡಿಪೆಂಡೆನ್ಸ್. ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಸಂತೋಷವು ಬೇರೆಯವರನ್ನು ಸಂತೋಷಪಡಿಸುವುದಿಲ್ಲ ಮತ್ತು ನಿಮ್ಮ ದುಃಖಗಳು ಬೇರೆಯವರಿಗೆ ದುಃಖವನ್ನು ತರುವುದಿಲ್ಲ. ಇಲ್ಲಿ ಜನರು ಕೇವಲ ನಟಿಸುತ್ತಾರೆ. ವಾಸ್ತವದಲ್ಲಿ ಜನರ ನಿಜವಾದ ಮುಖವನ್ನು ಗುರುತಿಸುವುದು ಸುಲಭವಲ್ಲ. ಇದು ಜನರು ವಿಭಿನ್ನ ಮುಖವಾಡಗಳನ್ನು ಧರಿಸುವ ಪ್ರಪಂಚ ಮತ್ತು ನಾವು ಆ ಜನರನ್ನು ನಂಬಲು ಪ್ರಾರಂಭಿಸುತ್ತೇವೆ. ಯಾವುದೇ ಹಿಂಜರಿಕೆಯಿಲ್ಲದೆ ನಮ್ಮ ದೌರ್ಬಲ್ಯಗಳನ್ನು ರಹಸ್ಯಗಳಾಗಿ ಅವರಿಗೆ ಹೇಳುತ್ತೇವೆ. ಅವರು ಯಾರಿಗೂ ಹೇಳುವುದಿಲ್ಲ ಎಂದು ನಾವು ನಂಬುತ್ತೇವೆ. ಗೀತೆಯ ಈ ಉಪದೇಶದ ಗುರಿ ಏನೆಂದರೆ, ನಿಮ್ಮ ದುಃಖಗಳು, ನೋವು, ದೌರ್ಬಲ್ಯಗಳು ಮತ್ತು ನಿಮ್ಮ ಆಳವಾದ ಮನಸ್ಸಿನ ಸ್ಥಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಎಂಬುದೇ ಆಗಿದೆ. ಅನೇಕ ಜನರು ಈ ವಿಷಯಗಳನ್ನು ಇತರರಿಗೆ ಹೇಳುವುದರಿಂದ ಮನಸ್ಸಿನ ನೋವು ಕಡಿಮೆಯಾಗುತ್ತದೆ ಮತ್ತು ಹೃದಯವು ಹಗುರವಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಯುಗದಲ್ಲಿ ಇದು ಸಂಭವಿಸುವುದಿಲ್ಲ. ನಿಮ್ಮ ಚಿಕ್ಕ ದುಃಖವನ್ನು ನೀವು ಯಾರಿಗಾದರೂ ಹೇಳಿದರೆ ಆ ಚಿಕ್ಕ ದುಃಖವು ಇನ್ನೂ ದೊಡ್ಡದಾಗುತ್ತದೆ. ಹಾಗಾಗಿ ನೀವು ಜೀವನದಲ್ಲಿ ಸಂತೋಷದಿಂದ ಮತ್ತು ಆನಂದದಿಂದ ಜೀವಿಸಲು ಬಯಸಿದರೆ ನಿಮ್ಮ ದುಃಖಗಳು, ನೋವು, ಲೋಪಗಳು ಮತ್ತು ಆಳವಾದ ರಹಸ್ಯಗಳನ್ನು ಕೇವಲ ನಿಮ್ಮಲ್ಲಿ ಮಾತ್ರ ಇಟ್ಟುಕೊಳ್ಳಿ. ಆಧ್ಯಾತ್ಮಿಕ ಸತ್ಯ, ಸ್ಪಿರಿಚುವಲ್ ಟ್ರೂತ್ಸ್. ಯಾರು ಅದೃಷ್ಟವಂತರಿರುತ್ತಾರೋ ಅವರು ಓಡುತ್ತಾ ಬರುತ್ತಾರೆ ಮತ್ತು ಯಾರು ಅದೃಷ್ಟವಂತರಾಗಿರುವುದಿಲ್ಲವೋ ಅವರು ಬಂದ ನಂತರವೂ ಓಡಿ ಹೋಗುತ್ತಾರೆ. ಇತರರ ಸಮಸ್ಯೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಲ್ಲಿ ಸಹಾನುಭೂತಿ ಇರುತ್ತದೆ. ಯಾರು ಹೃದಯದಲ್ಲಿ ಒಳ್ಳೆಯವರಾಗಿರುತ್ತಾರೋ ಅವರಿಗೆ ಮತ್ತೆ ಜನ್ಮವನ್ನು ಪಡೆಯಬೇಕಾದ ಅವಶ್ಯಕತೆ ಇರುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ಮರಣದ ಸಮಯದಲ್ಲಿ ನನ್ನನ್ನು ಸ್ಮರಿಸುತ್ತಾ ತಮ್ಮ ದೇಹವನ್ನು ತ್ಯಜಿಸುತ್ತಾರೋ ಅವರು ನನ್ನ ಪರಮಧಾಮವನ್ನು ತಲುಪುತ್ತಾರೆ. ಜೀವನದ ಪ್ರಯಾಣದಲ್ಲಿ ನಂಬಿಕೆಯು ನಿಮಗೆ ಪೋಷಣೆಯನ್ನು ನೀಡುತ್ತದೆ. ಒಳ್ಳೆಯ ಕಾರ್ಯಗಳು ಒಂದು ಮನೆ ಇದ್ದಂತೆ, ಜ್ಞಾನವು ಹಗಲು ಬೆಳಕಿನಂತೆ ಮತ್ತು ಅರಿವು ನಿಮಗೆ ಭದ್ರತೆಯನ್ನು ನೀಡುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೋ ಅವರಿಗೆ ನೀವು ಬೆಂಬಲ ನೀಡಿ ಮತ್ತು ಯಾರು ನಿಮಗೆ ದ್ರೋಹ ಮಾಡುತ್ತಾರೋ ಅವರನ್ನು ನೀವು ತ್ಯಜಿಸಿಬಿಡಿ. ದುಃಖಗಳು ಬರುವುದು ಅವಶ್ಯಕ. ಅವುಗಳ ಮೂಲಕ ಮಾತ್ರ ಜೀವನವು ಪೂರ್ಣಗೊಳ್ಳುತ್ತದೆ. ಕೇವಲ ಸಂತೋಷ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬಲಶಾಲಿಯಾಗಿ ಮಾಡುವುದಿಲ್ಲ ಮತ್ತು ಜೀವನದ ಎರಡೂ ಅಂಶಗಳನ್ನು ಎದುರಿಸಲು ಸಿದ್ಧಪಡಿಸುವುದಿಲ್ಲ. ಲೋಕದೃಷ್ಟಿ ಮತ್ತು ಸಾಮರ್ಥ್ಯ, ವರ್ಲ್ಡ್ ವ್ಯೂ ಆ್ಯಂಡ್ ಕೇಪಬಿಲಿಟಿ. ಯಾರು ದುಃಖವನ್ನು ಅನುಭವಿಸುತ್ತಾರೋ ಅವರು ಭವಿಷ್ಯದಲ್ಲಿ ಸಂತೋಷವಾಗಿರಬಹುದು. ಆದರೆ ಯಾರು ದುಃಖವನ್ನು ನೀಡುತ್ತಾರೋ ಅವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಪ್ರೀತಿಯನ್ನು ಹುಚ್ಚುತನ ಎಂದು ಕರೆಯುವವರು ಮೂರ್ಖರು. ಪ್ರೀತಿಯೇ ಈ ಪ್ರಪಂಚದ ಬೇರು. ಪ್ರಪಂಚವು ಪ್ರೀತಿಯಿಂದಲೇ ನಿರ್ಮಾಣವಾಗಿದೆ. ಸಮಯ, ಸ್ನೇಹಿತರು ಮತ್ತು ಸಂಬಂಧಗಳು ಉಚಿತವಾಗಿ ಸಿಗುವಂತಹ ವಿಷಯಗಳು. ಆದರೆ ಅವುಗಳ ಮೌಲ್ಯವು ಅವು ಎಲ್ಲಿಯಾದರೂ ಕಳೆದು ಹೋದಾಗ ಮಾತ್ರ ನಮಗೆ ಅರಿವಾಗುತ್ತದೆ. ನಮ್ಮ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ನೀವು ಒಂದೇ ಒಂದು ಕೆಲಸ ಮಾಡಿ, ನಿಮ್ಮ ಜೀವನವನ್ನು ದೇವರಿಗೆ ಅರ್ಪಿಸಿಬಿಡಿ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಸಹ ಜನರು ನಿಮ್ಮ ಕೆಟ್ಟ ಕಾರ್ಯಗಳ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಅವರಿಗೆ ಆ ವಿಷಯಗಳು ಮಾತ್ರ ನೆನಪಿರುತ್ತವೆ. ಹಾಗಾಗಿ ಜನರು ಹೇಳುವ ಮಾತಿಗೆ ಎಂದಿಗೂ ಗಮನ ಕೊಡಬೇಡಿ. ನಿಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿ. ಭಗವದ್ಗೀತೆಯನ್ನು ಓದುವ ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸುವ ವ್ಯಕ್ತಿಯ ಎಲ್ಲಾ ದುಷ್ಕೃತ್ಯಗಳ ಪರಿಣಾಮವು ಸಂಪೂರ್ಣವಾಗಿ ನಾಶವಾಗುತ್ತದೆ. ನಿಮ್ಮೊಳಗೆ ಕೋಪವನ್ನು ಇಟ್ಟುಕೊಳ್ಳುವ ಬದಲು ಕರುಣೆಯನ್ನು ಇಟ್ಟುಕೊಳ್ಳಿ. ಮೋಡಗಳ ಮಳೆಯಿಂದಾಗಿ ಹೂವುಗಳು ಅರಳುವಂತೆ ಅವು ಸಿಡಿಲಿನಿಂದ ಅರಳುವುದಿಲ್ಲ. ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ, ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಇಂಟೆಲಿಜೆನ್ಸ್. ನಿಮ್ಮನ್ನು ನೀವು ಜೀವನದಲ್ಲಿ ಯಾರೊಂದಿಗೂ ಎಂದಿಗೂ ಹೋಲಿಸಿಕೊಳ್ಳಬೇಡಿ. ನೀವು ಹೇಗಿದ್ದೀರೋ ಹಾಗೆಯೇ ನೀವು ಶ್ರೇಷ್ಠರು. ಮನುಷ್ಯನು ತನ್ನ ನಂಬಿಕೆಯಿಂದಲೇ ಸೃಷ್ಟಿಸಲ್ಪಟ್ಟಿದ್ದಾನೆ. ಅವನು ಏನನ್ನು ನಂಬುತ್ತಾನೋ ಅದೇ ಅವನು ಆಗುತ್ತಾನೆ. ಈ 7 ಗುಣಗಳು ನಿಮಗೆ ಕಷ್ಟದ ಸಮಯದಲ್ಲಿ ರಕ್ಷಣೆಯನ್ನು ನೀಡುತ್ತವೆ. ಅವು ನಿಮ್ಮ ಜ್ಞಾನ, ನಿಮ್ಮ ವಿನಮ್ರತೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆಂತರಿಕ ಧೈರ್ಯ, ನಿಮ್ಮ ಒಳ್ಳೆಯ ಕಾರ್ಯಗಳು, ಸತ್ಯವನ್ನು ಹೇಳುವ ನಿಮ್ಮ ಅಭ್ಯಾಸ ಮತ್ತು ದೇವರ ಮೇಲಿನ ನಿಮ್ಮ ಅಚಲವಾದ ನಂಬಿಕೆ. ಒಬ್ಬ ದುಷ್ಟ ವ್ಯಕ್ತಿಗೆ ಎಂದಿಗೂ ಎರಡನೇ ಅವಕಾಶ ನೀಡಬೇಡಿ. ಅವರು ನಿಮಗೆ ಎಷ್ಟೇ ಹತ್ತಿರದವರಾಗಿರಲಿ ಅಥವಾ ಸಂಬಂಧಿಕರಾಗಿರಲಿ. ವಿವೇಕದ ಪಾಠ, ಲೆಸನ್ಸ್ ಆಫ್ ಪ್ರೂಡೆನ್ಸ್. ಯಾರು ನಿಮ್ಮನ್ನು ನಂಬಿ ಮತ್ತು ಇತರರಿಗೆ ಅವಕಾಶವನ್ನು ನೀಡುತ್ತೀರೋ ಅದರ ಫಲಿತಾಂಶ ಸರಿಯಾಗದಿದ್ದರೆ ಅದಕ್ಕೆ ನೀವು ಮಾತ್ರ ಜವಾಬ್ದಾರರಾಗಿರುತ್ತೀರಿ. ಒಮ್ಮೆ ಯಾರಾದರೂ ನಿಮಗೆ ತಮ್ಮ ನಿಜವಾದ ಬಣ್ಣಗಳನ್ನು ತೋರಿಸಿದರೆ ನೀವು ಅವರನ್ನು ಮತ್ತೆ ನಂಬಬಾರದು. ಮೋಸ ಮಾಡುವವನು ಯಾವಾಗಲೂ ಮೋಸಗಾರನೇ. ಮೋಸ ಮಾಡುವುದು ಅವನ ಸ್ವಭಾವವಾಗುತ್ತದೆ. ಹಾಗಾಗಿ ಅಂತಹ ದುಷ್ಟ ಜನರಿಗೆ ಪದೇ ಪದೇ ಅವಕಾಶ ಕೊಡುವುದನ್ನು ತಪ್ಪಿಸಿ. ಈ ಜಗತ್ತು ಯಾವಾಗಲೂ ನಿಮ್ಮನ್ನು ಹೊಗಳಲು ಮತ್ತು ದೋಷವನ್ನು ಹುಡುಕಲು ದಾರಿಗಳನ್ನು ಹುಡುಕುತ್ತಲೇ ಇರುತ್ತದೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಮತ್ತು ಇದು ಮುಂದೆಯೂ ಮುಂದುವರಿಯುತ್ತದೆ. ನಿಮ್ಮ ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಶಕ್ತಿಯನ್ನು ನೀವು ನಿರಂತರವಾಗಿ ಹೆಚ್ಚಿಸಿಕೊಳ್ಳಬೇಕು. ಇದರಿಂದ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ನೀವು ಅದನ್ನು ಬಲದಿಂದ ಎದುರಿಸಲು ಸಾಧ್ಯವಾಗುತ್ತದೆ.
ಯಾರು ಇತರರನ್ನು ನಂಬಿ ಮತ್ತು ಅವರ ಮೇಲೆ ಅವಲಂಬಿತರಾಗಿರುತ್ತಾರೋ ಅಂತಹ ಜನರು ಯಾವಾಗಲೂ ಅಳುತ್ತಾ ಕುಳಿತಿರುತ್ತಾರೆ, ಏಕೆಂದರೆ ಜನರ ಸ್ವಭಾವವು ಬದಲಾಗುತ್ತೆ. ಸತ್ಯದ ಸ್ಥಿರತೆ, ಸ್ಟೆಬಿಲಿಟಿ ಆಫ್ ಟ್ರೂತ್. ಇತರರ ಮೇಲೆ ಅವಲಂಬಿತರಾಗಿರುವ ಜನರು ಕಷ್ಟದ ಸಮಯದಲ್ಲಿ ಒಬ್ಬಂಟಿಯಾಗಿ ಉಳಿಯುತ್ತಾರೆ. ಆದ್ದರಿಂದ ನಿಮ್ಮ ದೇಹವನ್ನು ಬಲಪಡಿಸಿ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತಾ ಇರಿ. ನಿಮ್ಮ ದೈಹಿಕ ಮತ್ತು ಆರ್ಥಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಪ್ರತಿದಿನವೂ ವೃದ್ಧಿಸಿಕೊಳ್ಳಿ. ಇದರಿಂದ ಜೀವನದಲ್ಲಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದನ್ನು ನಿಮ್ಮದೇ ಆದ ಪ್ರಯತ್ನದಿಂದ ಸುಲಭವಾಗಿ ಸಾಧಿಸಬಹುದು ಮತ್ತು ನೀವು ಇತರರನ್ನು ಅವಲಂಬಿಸಬೇಕಾದ ಅಗತ್ಯವಿರುವುದಿಲ್ಲ. ನಮಗೆ ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಮತ್ತು ನಿಮ್ಮನ್ನು ಅಳುತ್ತಾ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ. ಸತ್ಯವು ಯಾವಾಗಲೂ ನೀರಿನಲ್ಲಿನ ಒಂದು ಹನಿ ಎಣ್ಣೆಯಂತೆ ಇರುತ್ತದೆ. ಅದಕ್ಕೆ ನೀವು ಎಷ್ಟೇ ಸುಳ್ಳು ಸೇರಿದರೂ ಅದು ಯಾವಾಗಲೂ ಮೇಲೆ ತೇಲುತ್ತದೆ. ಒಬ್ಬ ವ್ಯಕ್ತಿಯು ಲಕ್ಷಾಂತರ ವಿಷಯಗಳನ್ನು ನಂಬಬಹುದು. ಅವನು ಇಡೀ ಪ್ರಪಂಚವನ್ನು ತಿಳಿದಿರಬಹುದು. ಆದರೆ ಅವನು ತನ್ನನ್ನು ತಾನು ತಿಳಿದಿಲ್ಲದಿದ್ದರೆ ಅವನು ಅಜ್ಞಾನಿ. ಪಶ್ಚಾತ್ತಾಪ ಮತ್ತು ಪ್ರಸ್ತುತ, ರಿಗ್ರೆಟ್ ಅಂಡ್ ದ ಪ್ರೆಸೆಂಟ್. ನಿಮ್ಮಲ್ಲಿ ಏನಿದೆಯೋ ಅದರ ಬಗ್ಗೆ ಎಂದಿಗೂ ಬೀಗಬೇಡಿ ಮತ್ತು ಇತರರ ಬಗ್ಗೆ ಅಸೂಯೆ ಪಡಬೇಡಿ. ಯಾರು ಇತರರ ಬಗ್ಗೆ ಅಸೂಯೆ ಪಡುತ್ತಾರೋ ಅಂತಹವರ ಹೃದಯ ಒಳ್ಳೆಯದಾಗಿರುವುದಿಲ್ಲ. ಅವರಿಗೆ ಶಾಂತಿ ಸಿಗುವುದಿಲ್ಲ. ಕೇವಲ ಸಮಯದ ಮೇಲೆ ಅವಲಂಬಿತರಾಗಬೇಡಿ. ಕಠಿಣ ಪರಿಶ್ರಮ ಮಾಡುವವರ ಕೈ ಖಾಲಿಯಾಗಿರುವುದಿಲ್ಲ. ಕೇವಲ ಅದೃಷ್ಟವಂತರು ಮಾತ್ರ ಖಾಲಿ ಇರಬಹುದು. ಪಶ್ಚಾತ್ತಾಪವು ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಚಿಂತೆಗಳು ಭವಿಷ್ಯವನ್ನು ರೂಪಿಸಲು ಸಾಧ್ಯವಿಲ್ಲ. ಹಾಗಾಗಿ ವರ್ತಮಾನವನ್ನು ಸಂತೋಷದಿಂದ ಅನುಭವಿಸುವುದೇ ಜೀವನದ ನಿಜವಾದ ಸುಖ. ನಿಮ್ಮ ಜೀವನದಲ್ಲಿ ಸಂತೋಷ ಬಂದಾಗ ನಿಮ್ಮ ಸಂಬಂಧಿಕರು ಎಂದಿಗೂ ಮನಸ್ಸಿನಿಂದ ಸಂತೋಷವಾಗಿರುವುದಿಲ್ಲ. ನಿಮ್ಮ ಸಂಬಂಧಿಕರಲ್ಲಿ ಯಾವ ವಿಷಯಗಳ ಕೊರತೆ ಇರುತ್ತದೆಯೋ ಮತ್ತು ನೀವು ಅಂತಹ ಸ್ಥಾನವನ್ನು ಸಾಧಿಸಿದರೆ ಆ ಸಂಬಂಧಿಕರು ನಿಜವಾದ ಅರ್ಥದಲ್ಲಿ ಹೃದಯದಿಂದ ತುಂಬಾ ದುಃಖಿತರಾಗುತ್ತಾರೆ. ವಾಸ್ತವ ಮತ್ತು ಮಾಯಾ, ರಿಯಾಲಿಟಿ ಆ್ಯಂಡ್ ಇಲ್ಯೂಷನ್. ನಿಮ್ಮ ಸಂತೋಷದ ಬಗ್ಗೆ ಅವರಿಗೆ ಹೇಳಿದರೆ ಅದು ಅವರನ್ನು ಸಂತೋಷಪಡಿಸುತ್ತದೆ ಎಂದು ನೀವು ಭಾವಿಸಿದರೆ ನೀವು ತಪ್ಪು. ಏಕೆಂದರೆ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಸಾಧನೆಗಳು ಅವರಿಗೆ ಕೆಟ್ಟದಾಗಿ ಕಾಣಲು ಪ್ರಾರಂಭಿಸುತ್ತವೆ. ಅದರ ನಂತರ ಅವರು ನಿಮ್ಮ ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳು ಬರುವವರೆಗೆ ಕಾಯುತ್ತಾರೆ. ನಿಮ್ಮ ಜೀವನವು ಹಾಳಾದಾಗ ಅವರು ಮನಸ್ಸಿನಲ್ಲಿ ತೃಪ್ತರಾಗುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಭಾವನಾರಹಿತರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಸಂಬಂಧಗಳ ಅರ್ಥ ಏನಿತ್ತು ಎಂದರೆ ಒಟ್ಟಿಗೆ ಬದುಕಬೇಕು ಮತ್ತು ಒಟ್ಟಿಗೆ ಸಾಯಬೇಕು. ಆದರೆ ಈ ದಿನಗಳಲ್ಲಿ ಸಂಬಂಧಗಳ ಅರ್ಥವು ಜೀವಂತವಾಗಿರುವಾಗಲೇ ಕೊಲ್ಲಬೇಕು ಎಂದಾಗಿದೆ. ಹಾಗಾಗಿ ನೀವು ಅಂತಹ ಭಾವನೆಗಳಿಂದ ಹೊರಬರಬೇಕು ಮತ್ತು ಜನರನ್ನು ಗುರುತಿಸಲು ಕಲಿಯಬೇಕು. ಭಾವನಾತ್ಮಕವಾಗಿ ತುಂಬಿರುವ ಈ ಜಗತ್ತಿನಿಂದ ಮೇಲೆ ಬನ್ನಿ ಮತ್ತು ಇತರರನ್ನು ಗುರುತಿಸಲು ಕಲಿಯಿರಿ. ಇನ್ನು ಸಂಬಂಧಗಳು ಕೇವಲ ಪದಗಳಾಗಿವೆ. ಹಾಗಾಗಿ ನೀವು ನಿಮ್ಮ ಸಂಬಂಧಿಕರನ್ನು ಮರೆಯಬಾರದು. ನೀವು ಅವರನ್ನು ನಿರ್ಲಕ್ಷಿಸಲು ಕಲಿತರೆ ಮಾತ್ರ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಚಿಂತೆ ಮತ್ತು ಚಿತೆಗಳ ನಡುವೆ ಕೇವಲ ಒಂದೇ ಒಂದು ವ್ಯತ್ಯಾಸವಿದೆ. ಚಿತೆಯು ನಿರ್ಜೀವ ದೇಹವನ್ನು ಸುಡುತ್ತದೆ ಮತ್ತು ಚಿಂತೆಯು ಜೀವಂತ ವ್ಯಕ್ತಿಯನ್ನೇ ಸುಡುತ್ತದೆ. ಕ್ಷಣದ ಮಹತ್ವ, ದಿ ಇಂಪಾರ್ಟೆನ್ಸ್ ಆಫ್ ದ ಮೂಮೆಂಟ್. ನೀವು ಇಂದು ಯಾವ ಕೆಲಸ ಮಾಡುತ್ತಿದ್ದೀರೋ ಅದರ ಫಲಿತಾಂಶವನ್ನು ನೀವು ಖಂಡಿತವಾಗಿ ಪಡೆಯುತ್ತೀರಿ ಮತ್ತು ನಿಮ್ಮಲ್ಲಿ ಏನಿದೆಯೋ ಅದು ನೀವು ಮಾಡಿದ ಕರ್ಮದ ಫಲಿತಾಂಶವಾಗಿದೆ. ಜೀವನದಲ್ಲಿ ಕೆಲವು ನೋವುಗಳು ಇರುತ್ತವೆ, ಅದು ನಮ್ಮನ್ನು ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ಕರ್ತವ್ಯಗಳು ಇರುತ್ತವೆ, ಅದು ನಮ್ಮನ್ನು ಸಾಯಲು ಬಿಡುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಈ ಜಗತ್ತು ನನ್ನ ಮಾಯೆ, ಈ ಜಗತ್ತು ನನ್ನಿಂದಲೇ ಹುಟ್ಟಿದೆ ಮತ್ತು ನಾನೇ ಇದನ್ನು ಪೋಷಿಸುವವನು. ನಾನೇ ಈ ಸೃಷ್ಟಿಯ ನಾಶ ಮಾಡುವವನು. ನಾನು ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಜೀವಿಗಳನ್ನು ಬಲ್ಲೆ. ಆದರೆ ವಾಸ್ತವವಾಗಿ ನನ್ನನ್ನು ಯಾರೂ ಬಲ್ಲವರಲ್ಲ. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಮಯವೂ ಬದಲಾಗುತ್ತದೆ. ಕೋಪಗೊಂಡಾಗ ಸ್ವಲ್ಪ ನಿಲ್ಲುವ ಮೂಲಕ ಮತ್ತು ತಪ್ಪಿನ ಸಮಯದಲ್ಲಿ ಸ್ವಲ್ಪ ತಲೆಬಾಗುವ ಮೂಲಕ ಜೀವನವು ಇನ್ನೂ ಸುಲಭವಾಗುತ್ತದೆ. ಶತ್ರುಗಳಿಂದ ಅಪಾಯವಿಲ್ಲ, ಅಪಾಯವಿರುವುದು ಸುತ್ತಮುತ್ತ ಇರುವ ಜನರಿಂದ. ಏಕೆಂದರೆ ದೋಣಿಯು ಹೊರಗಿನ ನೀರಿನಿಂದ ಮುಳುಗುವುದಿಲ್ಲ, ಒಳಗಿನ ರಂಧ್ರದಿಂದ ಮುಳುಗುತ್ತದೆ. ನಿರೀಕ್ಷಣೆ ಮತ್ತು ಸತ್ಯ, ಎಕ್ಸ್ಪೆಕ್ಟೇಷನ್ ಅಂಡ್ ಟ್ರೂತ್. ಒಳ್ಳೆಯ ಉದ್ದೇಶದಿಂದ ಮಾಡಿದ ಕೆಲಸವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ನೀವು ಅದರ ಫಲವನ್ನು ಖಂಡಿತವಾಗಿ ಪಡೆಯುತ್ತೀರಿ. ನನ್ನದು, ನಿನ್ನದು, ಚಿಕ್ಕದು, ದೊಡ್ಡದು, ಸ್ವಂತ, ಬೇರೆಯವರದು, ಈ ಎಲ್ಲಾ ವಿಷಯಗಳನ್ನು ನಿಮ್ಮ ಮನಸ್ಸಿಂದ ತೆಗೆದುಹಾಕಿ. ಆಗ ನೋಡಿ, ಎಲ್ಲವೂ ನಿಮ್ಮದೇ ಆಗಿರುತ್ತದೆ ಮತ್ತು ನೀವು ಎಲ್ಲರಿಗೂ ಸೇರಿದವರಾಗುತ್ತೀರಿ. ಇಲ್ಲದಿದ್ದರೆ ಜನರು ನಿಮ್ಮನ್ನು ಮಾತನಾಡುವುದನ್ನು ಬಿಡಿ ದೂರದಿಂದ ನೋಡುವುದನ್ನು ನಿಲ್ಲಿಸುತ್ತಾರೆ. ಹಾಗಾಗಿ ನಿರೀಕ್ಷೆಗಳನ್ನು ಕೇವಲ ನಿಮ್ಮಿಂದ ಮಾತ್ರ ಇಟ್ಟುಕೊಳ್ಳಿ. ಅಹಂಕಾರಿಯಾದ ಮನುಷ್ಯನ ವಂಶ, ವೈಭವ ಮತ್ತು ಪ್ರತಿಷ್ಠೆ ಈ ಮೂರು ದೂರವಾಗುತ್ತವೆ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ರಾವಣ, ಕೌರವ ಮತ್ತು ಕಂಸನನ್ನು ನೋಡಿ. ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಇಲ್ಲದಿದ್ದರೆ ದೇವರು ಅಥವಾ ವಿಧಿಯನ್ನು ದೂಷಿಸುವ ಹಕ್ಕು ನಿಮಗೆ ಇಲ್ಲ. ದೇವರ ಯೋಜನೆ, ಗಾಡ್ಸ್ ಪ್ಲಾನ್. ಗೌರವವು ಯಾವಾಗಲೂ ಸಮಯ ಮತ್ತು ಪರಿಸ್ಥಿತಿಗೆ ಸೇರಿದ್ದು, ಆದರೆ ಮನುಷ್ಯನು ಅದನ್ನು ತನ್ನದು ಎಂದು ತಿಳಿದುಕೊಳ್ಳುತ್ತಾನೆ. ಸತ್ಯವು ಎಂದಿಗೂ ತಾನು ಸತ್ಯ ಎಂದು ಹೇಳಿಕೊಳ್ಳುವುದಿಲ್ಲ, ಆದರೆ ಸುಳ್ಳು ಮಾತ್ರ ತಾನೇ ಏಕೈಕ ಸತ್ಯ ಎಂದು ಯಾವಾಗಲೂ ಹೇಳಿಕೊಳ್ಳುತ್ತದೆ. ಏನು ನಡೆಯುತ್ತಿದೆಯೋ ಅದು ನಡೆಯಲಿ. ನಿಮ್ಮ ದೇವರು ನೀವು ಯೋಚಿಸುವುದಕ್ಕಿಂತ ಉತ್ತಮವಾದ ಯೋಜನೆಯನ್ನು ನಿಮಗಾಗಿ ರೂಪಿಸಿದ್ದಾನೆ. ಕಷ್ಟಗಳು ಕೇವಲ ಉತ್ತಮ ಜನರಿಗೆ ಮಾತ್ರ ಬರುತ್ತವೆ.
ಏಕೆಂದರೆ ಆ ಜನರು ಮಾತ್ರ ಅದನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಕಾಲುಗಳು ಕಾಣಿಸುವುದಿಲ್ಲ, ಆದರೂ ಪ್ರತಿ ಸಂಕಷ್ಟದ ಸಮಯದಲ್ಲಿ ಕೈಗಳು ಸಹ ಕಾಣಿಸುವುದಿಲ್ಲ, ಆದರೆ ಕೈಗಳು ತಲೆಯ ಮೇಲೆ ಚಲಿಸುತ್ತವೆ. ಇದರರ್ಥ ನನ್ನ ಶ್ರೀಕೃಷ್ಣನು ನನ್ನ ಪ್ರತಿ ಸುಖ ಮತ್ತು ದುಃಖದಲ್ಲಿ ಇದ್ದ ಎಂದು ಅರ್ಥ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ಬಹಳ ಸಮಯ ಕಾಯುವಂತೆ ಮಾಡುತ್ತಿದ್ದರೆ ನೀವು ಕೇಳಿದ್ದಕ್ಕಿಂತ ಹೆಚ್ಚು ನೀಡಲು ಅವನು ಸಿದ್ಧನಾಗಿದ್ದಾನೆ ಎಂದು ಸಿದ್ಧರಾಗಿರಿ. ಪ್ರೀತಿ ಮತ್ತು ವಿಶ್ವಾಸವನ್ನು ಪಡೆಯಲು ಅವಕಾಶಗಳನ್ನು ಕೇಳುವ ಅಗತ್ಯವಿಲ್ಲ. ಆ ಪ್ರೀತಿ ಮತ್ತು ವಿಶ್ವಾಸವನ್ನು ಅವಕಾಶಗಳನ್ನು ಕಂಡುಕೊಳ್ಳುವ ಮೂಲಕ ಗೆಲ್ಲಬೇಕು. ವಿಮೋಚನೆ ಮತ್ತು ನಂಬಿಕೆ, ಲಿಬರೇಷನ್ ಅಂಡ್ ಟ್ರಸ್ಟ್ ಜೀವನದಲ್ಲಿ ಎಲ್ಲವನ್ನೂ ಕೊನೆಗೊಳಿಸುವಂತಹ ಯಾವುದೇ ವಿಷಯವಿಲ್ಲ. ನಮಗಾಗಿ ಯಾವಾಗಲೂ ಒಂದು ಹೊಸ ಪ್ರಾರಂಭವು ಕಾಯುತ್ತಿರುತ್ತದೆ. ನಾವು ಸ್ವಾರ್ಥದಿಂದ ಸಂಬಂಧಗಳನ್ನು ಎಷ್ಟು ಕಟ್ಟಲು ಪ್ರಯತ್ನಿಸಿದರೂ ಅವು ಎಂದಿಗೂ ರೂಪುಗೊಳ್ಳುವುದಿಲ್ಲ, ಮತ್ತು ಪ್ರೀತಿಯಿಂದ ನಿರ್ಮಿಸಿದ ಸಂಬಂಧಗಳನ್ನು ನಾವು ಎಷ್ಟು ಮುರಿಯಲು ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ. ಯಾವ ವ್ಯಕ್ತಿಯು ಸಂತೋಷ ಮತ್ತು ದುಃಖದಿಂದ ವಿಚಲಿತನಾಗುವುದಿಲ್ಲವೋ, ಆ ಎರಡನ್ನೂ ಎದುರಿಸಲು ಯಾರು ಸಮರ್ಥನಾಗಿರುತ್ತಾನೋ ಅವನು ಖಂಡಿತವಾಗಿ ಮೋಕ್ಷಕ್ಕೆ ಅರ್ಹನಾಗಿರುತ್ತಾನೆ. ಇತರರ ಬಗ್ಗೆ ತಾಳ್ಮೆ ಇಟ್ಟುಕೊಳ್ಳುವುದನ್ನು ಪ್ರೀತಿ ಎಂದು ಕರೆಯಲಾಗುತ್ತದೆ. ಇತರರ ಬಗ್ಗೆ ತಾಳ್ಮೆ ಇಟ್ಟುಕೊಳ್ಳುವುದನ್ನು ಗೌರವ ಎಂದು ಕರೆಯಲಾಗುತ್ತದೆ. ತನ್ನ ಬಗ್ಗೆ ತಾಳ್ಮೆ ಇಟ್ಟುಕೊಳ್ಳುವುದನ್ನು ಆತ್ಮವಿಶ್ವಾಸ ಎಂದು ಕರೆಯಲಾಗುತ್ತದೆ. ಮತ್ತು ದೇವರ ಬಗ್ಗೆ ತಾಳ್ಮೆ ಇಟ್ಟುಕೊಳ್ಳುವುದನ್ನು ನಂಬಿಕೆ ಎಂದು ಕರೆಯಲಾಗುತ್ತದೆ. ಸ್ಪಷ್ಟವಾದ ಉದ್ದೇಶದಿಂದ ಕೇಳಿದರೆ ದೇವರು ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನೀಡುತ್ತಾನೆ. ದಾನ ಮಾಡಿ ಮರೆಯುವುದು ದಾನದ ಶ್ರೇಷ್ಠ ಪ್ರಕ್ರಿಯೆ. ಮಾಡಿದ ದಾನದ ಲೆಕ್ಕಾಚಾರವನ್ನು ಇಟ್ಟುಕೊಂಡರೆ ಅದು ನಿಮ್ಮ ದಾನವನ್ನು ಮಹತ್ವವಿಲ್ಲದಂತೆ ಮಾಡುತ್ತದೆ. ವಿವೇಕದ ಅವಶ್ಯಕತೆ, ದ ನೀಡ್ ಫಾರ್ ವಿಸ್ಡಮ್. ಕಷ್ಟದ ಸಮಯದಲ್ಲಿ ಎಲ್ಲರೂ ದೇವರನ್ನು ನೆನಪಿಸಿಕೊಳ್ಳುತ್ತಾರೆ, ಆದರೆ ಒಳ್ಳೆಯ ಸಮಯದಲ್ಲಿ ದೇವರನ್ನು ನೆನಪಿಸಿಕೊಳ್ಳುವವರು ಈ ಜಗತ್ತಿನಲ್ಲಿ ಬಹಳ ಕಡಿಮೆ. ಒಂದು ದಿನ ನೀವು ಸಮಯದ ಬಗ್ಗೆ ದೂರು ನೀಡುವುದಿಲ್ಲ, ಆದರೆ ಈ ಸುಂದರವಾದ ಜೀವನವು ನಿಮ್ಮ ಮುಂದೆ ಇತ್ತು ಮತ್ತು ನೀವು ಲೌಕಿಕ ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಿ ಎಂದು ನೀವು ದೂರಬಹುದು. ಟೀಕೆಗೆ ಎಂದಿಗೂ ಹೆದರಬೇಡಿ, ಏಕೆಂದರೆ ಜೀವಂತ ಇರುವವನಿಗೆ ಮಾತ್ರ ಟೀಕೆ ಸಿಗುತ್ತದೆ. ಸಾವಿನ ನಂತರ ಕೇವಲ ಪ್ರಶಂಸೆ ಮಾತ್ರ ಸಿಗುತ್ತದೆ. ಒಂದು ಚಂಡಮಾರುತವು ನೀರಿನಲ್ಲಿ ತೇಲುವ ದೋಣಿಯನ್ನು ತನ್ನ ಗುರಿಯಿಂದ ದೂರ ಕೊಂಡೊಯ್ಯುವಂತೆ, ಅದೇ ರೀತಿ ಇಂದ್ರಿಯಗಳ ಆಸೆಗಳು ಒಬ್ಬ ವ್ಯಕ್ತಿಯನ್ನು ತಪ್ಪಾದ ಹಾದಿಗೆ ಕರೆದೊಯ್ಯುತ್ತವೆ. ನೀವು ಹೆಚ್ಚು ಸಂತೋಷವಾಗಿದ್ದಾಗ ಮತ್ತು ಹೆಚ್ಚು ದುಃಖಿತರಾಗಿದ್ದಾಗ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ಏಕೆಂದರೆ ಈ ಎರಡೂ ಪರಿಸ್ಥಿತಿಗಳು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ. ಶಿಕ್ಷೆ ಮತ್ತು ಜ್ಞಾನವು ಕೇವಲ ಕುತೂಹಲ ಹೊಂದಿರುವವರಿಗೆ ಮಾತ್ರ ಲಭಿಸುತ್ತದೆ. ಅಹಂಕಾರವು ಬರದಂತೆ ನೋಡಿಕೊಳ್ಳಿ ಮತ್ತು ಆತ್ಮಗೌರವವು ಹೋಗದಂತೆ ನೋಡಿಕೊಳ್ಳಿ, ಏಕೆಂದರೆ ಅಹಂಕಾರವು ನಿಮ್ಮನ್ನು ಮೇಲಕ್ಕೆ ಏರಲು ಬಿಡುವುದಿಲ್ಲ ಮತ್ತು ಆತ್ಮಗೌರವವು ನಿಮ್ಮನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ. ಅರ್ಜುನನ ದಾರಿ, ಅರ್ಜುನಾಸ್ ಪಾತ್. ಜನರನ್ನು ಸುಲಭವಾಗಿ ಭೇಟಿಯಾಗುವುದು ಮುಖ್ಯವಲ್ಲ. ಸಮಯವನ್ನು ಕಳೆದುಕೊಂಡ ನಂತರ ಸಮಯ, ವ್ಯಕ್ತಿ ಮತ್ತು ಸಂಬಂಧದ ಮೌಲ್ಯವು ಅರಿವಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಬರುತ್ತವೆ, ಆದರೆ ಕಷ್ಟಗಳೊಂದಿಗೆ ಹೋರಾಡಿ ಮುನ್ನುಗ್ಗುವವನೇ ಇಂದಿನ ಮಹಾಭಾರತದ ಅರ್ಜುನ. ಯಾರು ಯಾರಿಗೂ ನೋವು ನೀಡುವುದಿಲ್ಲವೋ ಮತ್ತು ಯಾರು ಯಾರಿಂದಲೂ ವಿಚಲಿತರಾಗುವುದಿಲ್ಲವೋ, ಯಾರು ಸಂತೋಷ, ದುಃಖ, ಭಯ ಮತ್ತು ಚಿಂತೆಯನ್ನು ಎದುರಿಸಲು ಸಮರ್ಥರಾಗಿರುತ್ತಾರೋ ಅಂತಹವರು ನನಗೆ ತುಂಬಾ ಪ್ರಿಯರು. ಸಮಯ ತಿರುಗಿದಾಗ ಅದು ಎಲ್ಲವನ್ನೂ ತಿರುಗಿಸುತ್ತದೆ. ಹಾಗಾಗಿ ಒಳ್ಳೆಯ ಸಮಯದಲ್ಲಿ ಅಹಂಕಾರ ಪಡಬೇಡಿ ಮತ್ತು ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ನಾವು ನಮ್ಮ ಎಲ್ಲಾ ಕೆಲಸಗಳು ದೇವರ ಇಚ್ಛೆಯಂತೆ ಆಗುತ್ತವೆ ಎಂದು ನಂಬಿದನ್ನ ನಮ್ಮ ಎಲ್ಲಾ ಸಮಸ್ಯೆಗಳು ಅಂತ್ಯಗೊಳ್ಳುತ್ತವೆ. ನಿಜವಾದ ಪ್ರೀತಿಯನ್ನು ಹೊಂದಿರುವ ವ್ಯಕ್ತಿ ಮಾತ್ರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು ಮತ್ತು ನಿಮಗೆ ಎಂದಿಗೂ ಕೆಟ್ಟದ್ದನ್ನು ಮಾಡಲು ಸಾಧ್ಯವಿಲ್ಲ. ಅವರು ನಿಮ್ಮ ಮೇಲೆ ನಿಜವಾದ ಪ್ರೀತಿಯನ್ನು ಹೊಂದಿರುತ್ತಾರೆ. ಕರ್ತವ್ಯ ಮತ್ತು ಪರಿಹಾರ, ಡ್ಯೂಟಿ ಆ್ಯಂಡ್ ಸೊಲ್ಯೂಷನ್. ಕೆಲವರು ಬುದ್ಧಿವಂತರು, ಆದರೆ ಹಣ ಸಿಕ್ಕ ತಕ್ಷಣ ಅವರಲ್ಲಿ ಅಹಂಕಾರದ ಬೆಂಕಿ ತೀವ್ರವಾಗಿ ಉರಿಯಲು ಪ್ರಾರಂಭಿಸುತ್ತದೆ. ಮನುಷ್ಯನು ಜೀವನದ ಸವಾಲುಗಳಿಂದ ಓಡಿಹೋಗಬಾರದು ಮತ್ತು ವಿಧಿ ಅಥವಾ ದೇವರ ಇಚ್ಛೆಯನ್ನು ಸಹ ಆಧಾರವಾಗಿ ಬಳಸಬಾರದು. ಕೈಯಿಂದ ನೀಡಲಾಗದಿದ್ದರೂ ಹೃದಯದಿಂದ ಏನು ನೀಡಲು ಸಾಧ್ಯವೋ ಮತ್ತು ಮಾತುಗಳಿಂದ ಹೇಳಲಾಗದಿದ್ದರೂ ಮೌನದಿಂದ ಏನು ಹೇಳಲು ಸಾಧ್ಯವೋ ಅದೇ ನಿಜವಾದ ಸಂಪತ್ತು. ಕೆಲವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಾರೆ, ಆದರೆ ತಮ್ಮ ಕರ್ತವ್ಯವನ್ನು ಪೂರೈಸಲು ಮರೆಯುತ್ತಾರೆ. ದೇವರು ನಿಮ್ಮನ್ನು ದುಃಖದ ಹತ್ತಿರ ತಂದಿದ್ದರೆ ಅವನು ಖಂಡಿತವಾಗಿಯೂ ನಿಮ್ಮನ್ನು ದುಃಖದಿಂದ ಆಚೆಗೂ ಕರೆದೊಯ್ಯುತ್ತಾನೆ ಎಂಬುದನ್ನು ಮರೆಯಬೇಡಿ. ಒತ್ತಡದಿಂದ ಕೇವಲ ಸಮಸ್ಯೆಗಳು ಮಾತ್ರ ಉದ್ಭವಿಸಬಹುದು. ನೀವು ಪರಿಹಾರವನ್ನು ಕಂಡುಕೊಳ್ಳಲು ಬಯಸಿದರೆ ನೀವು ನಗಲೇಬೇಕು ಮತ್ತು ನಿಮ್ಮ ಹೃದಯದಿಂದ ಅಜ್ಞಾನದ ಅನುಮಾನವನ್ನು ಜ್ಞಾನದ ಖಡ್ಗದಿಂದ ಕತ್ತರಿಸಿ ಹಾಕಿ. ಎದ್ದು ನಿಲ್ಲಿ ಮತ್ತು ಶಿಸ್ತಿನಿಂದ ಇರಿ. ಮನಸ್ಸಿನ ಚಲನೆ, ದ ಮೂವ್ಮೆಂಟ್ ಆಫ್ ಮೈಂಡ್. ಕೋಪದಿಂದ ಮನುಷ್ಯನ ಮನಸ್ಸು ಕಳವಳಕ್ಕೆ ಒಳಗಾಗುತ್ತದೆ. ಇದರಿಂದಾಗಿ ನೆನಪಿನ ಶಕ್ತಿಯು ಗೊಂದಲಕ್ಕೊಳಗಾಗುತ್ತದೆ ಮತ್ತು ನೆನಪಿನ ಗೊಂದಲದಿಂದ ಮನುಷ್ಯನ ಬುದ್ಧಿಯು ನಾಶವಾಗುತ್ತದೆ. ಬುದ್ಧಿಯು ನಾಶವಾದಾಗ ಮನುಷ್ಯನು ತನ್ನನ್ನೇ ತಾನು ನಾಶ ಮಾಡಿಕೊಳ್ಳುತ್ತಾನೆ. ತಪ್ಪುಗಳನ್ನು ಹುಡುಕುವುದು ತಪ್ಪಲ್ಲ, ಆದರೆ ಅದು ನಿಮ್ಮಿಂದಲೇ ಪ್ರಾರಂಭವಾಗಬೇಕು. ನಿಮ್ಮ ಮನಸ್ಸನ್ನು ದೇವರೊಂದಿಗೆ ಸಂಪರ್ಕಿಸಿ. ದೇವರು ಎಲ್ಲಿಗೆ ಹೋಗುತ್ತಾನೋ ಅಲ್ಲಿ ಮನಸ್ಸು ಹೋಗುತ್ತದೆ ಮತ್ತು ಮನಸ್ಸು ಎಲ್ಲಿಗೆ ಹೋಗುತ್ತದೆಯೋ ಅಲ್ಲಿ ದೇವರು ನಿಮ್ಮೊಂದಿಗೆ ಇರಬೇಕು.
ನೀವು ಯಾವುದೇ ತಪ್ಪು ಮಾಡದಿದ್ದರೂ ಕೆಲವೊಮ್ಮೆ ನೀವು ಕೆಟ್ಟವರಾಗುತ್ತೀರಿ. ಏಕೆಂದರೆ ಜನರು ಬಯಸಿದಂತೆ ನೀವು ನಡೆದುಕೊಳ್ಳುವುದಿಲ್ಲ. ಒಳ್ಳೆಯ ಕಾರ್ಯಗಳನ್ನು ಮಾಡಿದ ನಂತರವೂ ಜನರು ನಿಮ್ಮ ಕೆಟ್ಟ ಕಾರ್ಯಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಹಾಗಾಗಿ ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಬೇಡಿ. ನಿಮ್ಮ ಕೆಲಸವನ್ನು ಮಾಡುತ್ತಾ ಮುಂದುವರಿಯಿರಿ. ಈ ಜಗತ್ತಿನಲ್ಲಿ ದೇವರೊಂದಿಗಿನ ಸಂಬಂಧವೇ ಅತ್ಯುತ್ತಮ ಸಂಬಂಧ. ನೀವು ಎಂದಿಗೂ ದುಃಖಿತರಾಗುವುದಿಲ್ಲ, ಚಿಂತಿಸಬೇಡಿ. ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಕಳುಹಿಸಿದವನು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾನೆ. ಧರ್ಮಕ್ಕಿಂತ ಕರ್ಮವೇ ಮುಖ್ಯ. ಏಕೆಂದರೆ ಧರ್ಮವನ್ನು ಮಾಡುವುದರಿಂದ ದೇವರಿಂದ ಕೇಳಬೇಕಾಗುತ್ತದೆ. ಆದರೆ ನಾವು ಕರ್ಮವನ್ನು ಮಾಡಿದಾಗ ದೇವರು ತಾನಾಗಿಯೇ ಫಲಿತಾಂಶವನ್ನು ನೀಡುತ್ತಾನೆ. ನಮ್ಮ ಆಲೋಚನೆಗಳು ಉತ್ತಮವಾಗಿದ್ದರೆ ಮತ್ತು ನಮ್ಮ ನಡವಳಿಕೆಯು ಸತ್ಯವಾಗಿದ್ದರೆ ಯಾವುದೇ ಕೆಲಸವೂ ನಮಗೆ ಕೆಟ್ಟದಾಗಲು ಸಾಧ್ಯವಿಲ್ಲ. ನಿಮಗೆ ಕೆಟ್ಟದ್ದನ್ನು ಮಾಡುವವರು ನೀವು ಒಳ್ಳೆಯದನ್ನು ಮಾಡಿದರೂ ಅಥವಾ ಕೆಟ್ಟದ್ದನ್ನು ಮಾಡಿದರೂ ಅದೇ ರೀತಿ ಮಾಡುತ್ತಾರೆ. ಹಾಗಾಗಿ ಶಾಂತವಾಗಿರಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ. ಯಾವುದು ಸುಲಭವಾಗಿ ಲಭ್ಯವಾಗುತ್ತದೆಯೋ ಅದಕ್ಕೆ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ. ಸಮಯವನ್ನು ಕಳೆದುಕೊಂಡ ನಂತರ ವ್ಯಕ್ತಿ ಮತ್ತು ಸಂಬಂಧದ ಮೌಲ್ಯದ ಅರಿವು ಬರುತ್ತದೆ. ಕೆಟ್ಟ ಸಮಯವು ಜೀವನದ ಎಲ್ಲಾ ಸತ್ಯಗಳನ್ನು ನಿಮಗೆ ಎದುರುಪಡಿಸುತ್ತದೆ. ನೀವು ಒಳ್ಳೆಯ ಸಮಯದಲ್ಲಿ ಅದರ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ. ಪ್ರೀತಿಗೆ ಯಾವುದೇ ರೂಪವಿಲ್ಲ. ಒಂದು ಭಾವನೆಯು ತನ್ನಿಂದ ತಾನೇ ಉತ್ತಮವೆಂದು ಭಾಸವಾದಾಗ ಅದೇ ಪ್ರೀತಿ. ಕೃಷ್ಣ ಸಂದೇಶವನ್ನು ಆಲಿಸಿದ ನನ್ನೆಲ್ಲಾ ಪ್ರೀತಿಯ ಶ್ರೋತೃಗಳೇ, ನಾವು ಈ ದಿವ್ಯವಾದ ಗೀತಾಸಾರವನ್ನು ನಿಮ್ಮ ಹೃದಯಕ್ಕೆ ತಲುಪಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮ್ಮ ಈ ಪ್ರೀತಿಯ ಬೆಂಬಲಕ್ಕೆ ನಾವು ಚಿರೋಣಿಗಳು. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚು ಪ್ರೇರಣಾದಾಯಕ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಕೃಷ್ಣ ಸಂದೇಶ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಜೈ ಶ್ರೀ ರಾಧೇಕೃಷ್ಣ.